ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಾಧನ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸ್ನೇಹಿತರೆ, ಒಬ್ಬ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಯನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಸ್ನೇಹಿತರೆ, ಒಂದು 3-4 ವರ್ಷದ ಅವಧಿಯಲ್ಲಿ ಶಿಕಾರಿಪುರದಲ್ಲಿ ನಾವು ಫ್ರೀ ಕ್ಲಾಸಸನ್ನು ಮಾಡ್ತಾಯಿದ್ದೀವಿ. ಸ್ನೇಹಿತರೆ, ಓಂಕಾರ ಸರ್ ಅಂತ ಬೆಂಗಳೂರಲ್ಲಿ ತುಂಬಾ ಹೆಸರಿತ್ತು. ಆ ಸಂದರ್ಭದಲ್ಲಿ ನಮ್ಮ ಶಿಕಾರಿಪುರದ ಹುಡುಗರು ಏನಾದರೂ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪಾಸ್ ಆಗಬೇಕು ಅಂತ ಸಾಧನ ಶಂಕರ್ ಅಕಾಡೆಮಿಗೆ ಅಲ್ಲಿಂದ ಅವ್ರದ್ದೇ ದುಡ್ಡು ಹಾಕ್ಕೊಂಡು ಬಂದು ಫ್ರೀ ಕ್ಲಾಸಸನ್ನು 2 ವರ್ಷ ಮಾಡಿದ್ದಾರೆ. ಸ್ನೇಹಿತರೆ, ಸೊ ಅಂಥ ಸೇವಾ ಮನೋಭಾವನೆ ಹೊಂದಿರತಕ್ಕಂತಹ ಓಂಕಾರ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಸಾಧನ ಶಂಕರ್ ಅಕಾಡೆಮಿಯ ಟೀಮ್ ಆ್ಯಂಡ್ ಅವರು ಕೂಡ ಸಾಧನ ಶಂಕರ್ ಅಕಾಡೆಮಿಯ ಪಿಲ್ಲರ್ ಅಂತಲೇ ಹೇಳ್ಬೋದು. ಅಂಥ ಒಬ್ಬ ಪಿಲ್ಲರ್ನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಸ್ನೇಹಿತರೆ, ಸಾಧನ ಶಂಕರ್ ಅಕಾಡೆಮಿಗೆ, ನಿಮ್ಮ ಅಕಾಡೆಮಿಗೆ ನಿಮಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತ. ತುಂಬ ಧನ್ಯವಾದಗಳು ಸರ್, ಒಳ್ಳೆ ಅವಕಾಶ ಕೊಟ್ಟಿದ್ದೀರಾ. ನಾನು ನೋಡೋಂಗೆ ಸರ್, ನಮ್ಮ ಜೊತೆ ಆಫ್ಲೈನ್ ಕ್ಲಾಸ್ ಮಾಡಬೇಕಾದ್ರೆ ಅತಿ ಹೆಚ್ಚು ಹುಡುಗರು ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ ಸರ್. ಯಾಕೆಂದರೆ ಓಂಕಾರ ಸರ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರೆ ಈ ಮೆಂಟಲ್ ಎಬಿಲಿಟಿ ಆ ಹುಡುಗರನ್ನ ಪಕ್ಕ ಅರ್ಥ ಮಾಡಿಸಿ ನೆಕ್ಸ್ಟ್ ಕ್ಲಾಸಿಗೆ ಕ್ವಶನ್ಗೆ ಹೋಗ್ತಾರೆ ಅಂತ ನಾನು ಕೇಳಿದ್ದೀನಿ ಸರ್. ಅದನ್ನು ಇಡೀ ಕರ್ನಾಟಕ ನೋಡಲಿ ಸರ್ ಅಂತ ನನಗೆ ಖುಷಿ ಸರ್. ಮೋಸ್ಟ್ಲಿ ಇವತ್ತು ನೀವು ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಇದ್ರ ಬಗ್ಗೆ ಪ್ರಾಫಿಟ್ ಅಂಡ್ ಲಾಸ್, ಲಾಭ ಮತ್ತು ನಷ್ಟದ ಬಗ್ಗೆ ಇವತ್ತು ಅದ್ಭುತವಾದಂತಹ ಕ್ಲಾಸ್ ಮಾಡೋಣ ಅಂತ ನಮ್ಮ ಹುಡುಗರಿಗೆ ಲಾಭ ಮಾತ್ರ ಆಗಲಿ ಸರ್. ಖಂಡಿತ ಸರ್, ಮಾತ್ರ ನಷ್ಟ ಆಗಲಿ, ಲಾಭ ಮತ್ತು ನಷ್ಟ ಕ್ವಶನ್ಗಳು ಎಕ್ಸಾಮ್ ಬರಲಿ, ಬಟ್ ಲೈಫಲ್ಲಿ ಲಾಭ ಆಗಲಿ. ಖಂಡಿತ ಸರ್. ಥ್ಯಾಂಕ್ ಯು ಸರ್. ನಾವು ಮಾಡಿದಂಥ ಕ್ಲಾಸ್ಗಳಿದ್ರೆ 100% ಹುಡುಗರಿಗೆ ತುಂಬ ಯೂಸ್ ಆಗುತ್ತೆ ಅಂತ ಭಾವಿಸ್ತೀನಿ ಸರ್. 100% ಹುಡುಗರಿಗೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಯೂಸ್ ಆಗುತ್ತೆ ಸರ್. ಸರ್ ಒನ್ಸ್ ಅಗೇನ್ ವೆಲ್ಕಮ್ ಟು ಸಾಧನ ಶಂಕರ್ ಅಕಾಡೆಮಿ. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಸರ್ ಹೇಳ್ದಂಗೆ ನಾವು ಇವತ್ತು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆದಂಥ ಪ್ರಾಫಿಟ್ ಮತ್ತು ಲಾಸ್ ಎಂಬುವಂಥ ಟಾಪಿಕ್ನ ನಾವು ಶೇರ್ ಮಾಡ್ತೀವಿ. ಡಿಸ್ಕಷನ್ ಮಾಡ್ತೀವಿ. ಲಾಭ ಮತ್ತು ನಷ್ಟ ಎಂಬುವಂಥ ಟಾಪಿಕ್ನ ಡಿಸ್ಕಷನ್ ಮಾಡ್ತೀವಿ. ಲಾಭ ನಷ್ಟ ಅಂದರೆ ಏನು ಸ್ನೇಹಿತರೆ? ಫಾರ್ ಎಕ್ಸಾಂಪಲ್, ನಾನೊಂದು ವ್ಯಾಪಾರ ಚಾಲು ಮಾಡಬೇಕು. ಫಾರ್ ಎಕ್ಸಾಂಪಲ್, ನನಗೆ ಏನು ಕೆಲಸ ಇರೋಲ್ಲ, ನಾನು ಏನು ಮಾಡಬೇಕು, ಒಂದು ವ್ಯಾಪಾರನ ಚಾಲು ಮಾಡಬೇಕು. ಒಂದು ವ್ಯಾಪಾರನ ಚಾಲು ಮಾಡಬೇಕು ಅಂದರೆ ಸ್ನೇಹಿತರೆ, ನಾನೇನು ಮಾಡ್ತೀನಿ, ಎಲ್ಲೋ ಒಂದು ಕಡೆ ಏನು ಮಾಡ್ತೀನಿ, ಒಂದಿಷ್ಟು ಐಟಮ್ನ ತೊಗೊಂಬರ್ತೀನಿ. ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಒಂದು ಮೊಬೈಲ್ ಇದೆ ಅಂದ್ಕೊಳ್ರಿ. ನಾನೇನು ಮಾಡಬೇಕು, ಒಂದು ವ್ಯಾಪಾರ ಚಾಲು ಮಾಡಬೇಕು, ಒಂದು ಮೊಬೈಲ್ ವ್ಯಾಪಾರ ಚಾಲು ಮಾಡ್ತೀನಿ. ಸೊ ಮೊಬೈಲ್ ವ್ಯಾಪಾರ ಚಾಲು ಮಾಡಬೇಕು ಅಂದರೆ ನಾನೇ ಮಾಡಬೇಕು, ಮೊಬೈಲ್ನ ಹೋಗ್ಬಿಟ್ಟು ಎಲ್ಲೋ ಒಂದು ಕಡೆ ಏನು ಮಾಡ್ತೀನಿ, ಮೊಬೈಲ್ನ ತೊಗೊಂಬರ್ತೀನಿ. ಈ ಮೊಬೈಲ್ನ ಬೆಲೆ ಏನಾಗಿರುತ್ತೆ ಫಸ್ಟ್ ಸ್ನೇಹಿತರೆ, ಒಂದು 15,000 ರೂಪಾಯಿ ಆಗಿರುತ್ತೆ ಅಂದ್ಕೊಳ್ಳಿ. ಈ ಮೊಬೈಲ್ನ ಬೆಲೆ ಎಷ್ಟಾಗಿರುತ್ತೆ? 15,000 ರೂಪಾಯಿ ಆಗಿರುತ್ತೆ. ಈ ಮೊಬೈಲ್ನ ನಾನು 15,000ಗಿಂತ ಹೆಚ್ಚಿನ ಬೆಲೆಗೆ ಮಾರಿದರೆ, ಅರ್ಥ ಆಗಿದೆ ಅನ್ಕೊತೀನಿ. ಈ ಮೊಬೈಲ್ ಇರುತ್ತೆ. ಈ ಮೊಬೈಲನ್ನು 15,000ಗಿಂತ ಹೆಚ್ಚಿನ ಬೆಲೆಗೆ ಮಾರಿದರೆ ನನಗೇನಾಗುತ್ತೆ? ಲಾಭವಾಗುತ್ತೆ. ಇದೇ ಮೊಬೈಲ್ನು 15,000ಗಿಂತ ಕಡಿಮೆ ಮಾರಿದರೆ ನನಗೇನಾಗುತ್ತೆ ಸ್ನೇಹಿತರೆ? ಲಾಸ್ ಆಗುತ್ತೆ. ಗಮನವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಏನು ಹೇಳ್ತೇನೆ ಅಂದರೆ, ಮೊಬೈಲ್ನ ಬೆಲೆ 15,000 ಅಂದರೆ ನನಗೆ ಮೊಬೈಲ್ನ ಬೆಲೆ 100% ಗೊತ್ತಿದ್ದರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. 15,000 ಅಂತಲೇ ಪರ್ಟಿಕ್ಯುಲರಾಗಿ ಗೊತ್ತಿದ್ರೆ, ಕೊಂಡುಕೊಂಡ ಬೆಲೆ ಅಂದರೆ ನಾವೇಳಿದೆ ದ ಕಾಸ್ಟ್ ಪ್ರೈಸ್ ಅಂತ ಕರಿತೇವೆ. ಏನು ಬೆಲೆ? ಕಾಸ್ಟ್ ಪ್ರೈಸ್. ಇದನ್ನು ನಾವು ಕೊಂಡುಕೊಂಡ ಬೆಲೆ ಅಂತ ಕರಿತೇವೆ. ಕೊಂಡುಕೊಂಡ ಬೆಲೆ ನಮಗೆ ಗೊತ್ತಿದ್ದರೆ, ಫಾರ್ ಎಕ್ಸಾಂಪಲ್ ನಾವು ಹೇಳಿದೆ ಕೊಂಡುಕೊಂಡ ಬೆಲೆ 15,000 ಅಂತ ಹೇಳಿದ್ರೆ, ಆ 15,000 ಅಂತ ಐಟಮ್ನ ಬೆಲೆ ಗೊತ್ತಿದ್ದರೆ ಇದಕ್ಕಿಂತ ಜಾಸ್ತಿ ಬೆಲೆಗೆ ಮಾರಿದರೆ ನನಗೇನಾಗುತ್ತೆ? ಲಾಭವಾಗುತ್ತೆ. ಕಾಮನ್ ಸೆನ್ಸು. ಫಾರ್ ಎಕ್ಸಾಂಪಲ್, ಇದಕ್ಕಿಂತ ಕಡಿಮೆ ಬೆಲೆಗೆ ಮಾರಿದರೆ ನನಗೇನಾಗುತ್ತೆ? ನಷ್ಟವಾಗುತ್ತೆ. ಏನಲ್ಲ ಸರ್, ಹಾಗೆ ಅವಾಗಲೇ ಕೊಂಡುಕೊಂಡ ಬೆಲೆ ಅಂತೆ. ಗಮನಿಸಿ ಕೆಲಸಗಳು. ನಾನು ಫಾರ್ ಎಕ್ಸಾಂಪಲು, ನಾವು ಯಾವುದೋ ಒಂದು ಐಟಮ್ನ ತೊಗೊಂಬರ್ತೀವಿ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಾವು ಒಂದು ಬೈಕ್ನ ತೊಗೊಂಬಂದೆ ಅಂದ್ಕೊಳ್ಳಿ. ಆ ಬೈಕ್ನ ಬೆಲೆ ಫಾರ್ ಎಕ್ಸಾಂಪಲ್ 50,000 ಆಗಿದೆ ಅಂದರೆ ಆ ಕೊಂಡುಕೊಂಡ ಬೆಲೆ ಎಷ್ಟಾಗಿರುತ್ತೆ? 50,000 ಆಗಿರುತ್ತೆ. ಅದು 10 ವರ್ಷ ಬಿಟ್ಟರೆ ಏನಾಗಿರುತ್ತೆ? 50,000ನೇ ಆಗಿರುತ್ತೆ. ಯಾಕೆ ಹಂಗೆ ಹೇಳ್ತೀನಿ ಅಂದರೆ, ಕೊಂಡುಕೊಂಡ ಬೆಲೆ ಯಾವಾಗ ಕೂಡ ನಮಗೆ ಏನಿಸ್ತಾ ಇದೆ? 100% ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್ ಏನಂತ ಪಾಯಿಂಟ್ ಆಗಿರುತ್ತೆ. ಈ ಬೇಸಿಗನ್ ಈ ಪಾಯಿಂಟನ್ನು ನಾನು ಉಪಯೋಗಿಸಿಕೊಂಡು ನಾನು ಏನು ಮಾಡ್ತೀನಿ ಸ್ನೇಹಿತರೆ, ಉಪಯೋಗಿಸ್ಕೊಂಡು ಕಂಪ್ಲೀಟ್ ಈ ಟಾಪಿಕ್ನ ಏನು ಮಾಡಿದೆ, ಈ ಕೊಂಡುಕೊಂಡ ಬೆಲೆಯಿಂದ ಈ ಕಂಪ್ಲೀಟ್ ಟಾಪಿಕ್ನ ನಿಮಗೆ ಭಾಳ ಈಸಿ ಮೆಥಡಲ್ಲಿ ಹೇಳ್ತಾ ಹೋಗ್ತೇನೆ. ಕೊನೆವರೆಗೂ ಈ ವಿಡಿಯೋ ನೋಡಿ. 100ಗೆ 100% ಲಾಭ ಮತ್ತು ನಷ್ಟ ನಿಮಗೆ 100ಗೆ 100% ಹೇಳ್ತೀನಿ. ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ. ಈ ಟಾಪಿಕ್ ಮೇಲೆ ನಿಮಗೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿದ್ರು ನೀವು 100ಗೆ 100% ಆನ್ಸರ್ ಮಾಡೇ ಮಾಡ್ತೀರ. ಅದು 1 ನಿಮಿಷದ ಒಳಗೆ.
100% ನಾನು ಶೋರ್ ಮಾಡ್ತೀನಿ. ಯಾಕೆಂದರೆ ನಾ ಮಾಡುವಂಥ ಟಾಪಿಕ್ ಇದೆಲ್ಲ ಅದ್ಭುತವಾದಂತಹ ಭಾಳ ಈಸಿ ಆದಂತಹ ಭಾಳ ಹತ್ತಿರವಾಗಿ ನೀವು ಅರ್ಥ ಮಾಡಿಕೊಳ್ಳುವಂಥ ವಿಧದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ. ಮೊದಲು ನೀವೇನು ಮಾಡ್ತೀರಾ, ಈ ಟಾಪಿಕ್ನ ನಾವು ಮಾಡಬೇಕಾದ್ರೆ ಪ್ರತಿ ಎಂಡ್ ತನಕ ನೀವು ಕೇಳಿದರೆ ನೀಟಾಗಿ ಅರ್ಥ ಆಗುತ್ತೆ. ನಾವು ಹೇಳಿದ್ದೆ ಕೊಂಡುಕೊಂಡ ಬೆಲೆ ನಾವು ಯಾವುದೇ ಏನೇ ವ್ಯಾಪಾರ ಮಾಡಬೇಕು ಅಂದರೆ ಫಸ್ಟ್ ನಾನು ಯಾವ ಐಟಮ್ನ ತೊಗೊಂಬಂದೆ, ಎಷ್ಟು ರೂಗೆ ತೊಗೊಂಬಂದೆ ಅನ್ನೋದು ಫಸ್ಟ್ ಗೊತ್ತಿರ್ಬೇಕು ಸ್ನೇಹಿತರೆ. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳಿದೆ ಕೊಂಡುಕೊಂಡ ಬೆಲೆ ಏನಾಗಿರುತ್ತೆ ಅಂದರೆ 100% ಆಗಿರುತ್ತೆ ಅಂದರೆ ಈ ಕೊಂಡುಕೊಂಡ ಬೆಲೆಯು ಏನಾಗಿರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ಲು ನಾನು 15,000 ಕೊಟ್ಟು ಒಂದು ಐಟಮ್ನ ತೊಗೊಂಬಂದಿನಿ ಅಂದರೆ 15,000 ಮೇಲೆ ಮಾರಿದರೆ, ಫಾರ್ ಎಕ್ಸಾಂಪಲ್ 16,000ಕ್ಕೆ ನಾ ಮಾರಿದರೆ ನನಗೇನಾಯಿತು ಸ್ನೇಹಿತರೆ, ಲಾಭವಾಗುತ್ತದೆ. ಏನಾಗುತ್ತೆ, ನನಗೆ ಲಾಭವಾಗುತ್ತದೆ. ಫಾರ್ ಎಕ್ಸಾಂಪಲ್ 15,000ಕ್ಕೆ ನಾ ಐಟಮ್ ತೊಗೊಂಬಂದೆ ಅಂತ ಹೇಳಿದೆ, ಇದನ್ನು ನೀವು ಫಾರ್ ಎಕ್ಸಾಂಪಲ್ 16,000 ರೂಗಳು ಮಾಡಿದರೆ ನನಗೇನಾಗುತ್ತೆ ಸ್ನೇಹಿತರೆ, ನಷ್ಟವಾಗುತ್ತದೆ. ಗೊತ್ತಿರಬೇಕು ಲಾಭ ಅಂದ್ರೇನು, ನಷ್ಟ ಅಂದ್ರೆ. ಸೊ ಇವಾಗ ಏನು ಮಾಡ್ತೀವಿ ಅಂತ ಅಂದರೆ ನಮಗೆ ಲಾಭ ಎಷ್ಟು ರೂಪಾಯಿ, ನಷ್ಟ ಎಷ್ಟು ರೂಪಾಯಿ ಅಂತ ಯಾವುದೇ ಕಾರಣಕ್ಕೂ ನಿಮ್ಮ ಎಕ್ಸಾಮಲ್ಲಿ ಕ್ವಶನ್ನ ಕೇಳಲ್ಲ. ಸೊ ಏನು ಕೇಳ್ತಾನೆ ಸರ್, ಗಮನವಿಟ್ಟು ಕೇಳಿಸ್ಕೊಳ್ಳಿ. ಏನು ಕೇಳ್ಬೋದು ಅಂದರೆ ನಮಗೆ ಶೇಕಡ ಲಾಭವೆಷ್ಟು ಅಥವಾ ಶೇಕಡ ನಷ್ಟವೆಷ್ಟು ಅಂತ ನಿಮ್ಮ ಮೇನ್ ಎಕ್ಸಾಮಲ್ಲಿ ಕೇಳ್ತಾರೆ. ಏನು ಶೇಕಡ ಲಾಭ ಅಂದರೆ, ಶೇಕಡ ನಷ್ಟ ಅಂದರೆ ಗಮನವಿಟ್ಟು ಕೇಳ್ಕೊಳ್ಳಿ. ನಾವು ಹೇಳಿದೆ ಕೊಂಡುಕೊಂಡ ಬೆಲೆ ಎಷ್ಟಾಗುತ್ತೆ ಅಂತ ಹೇಳಿದೆ, 100% ಆಗಿರುತ್ತೆ. ಕೊಂಡುಕೊಂಡ ಬೆಲೆ 15,000 ಆಗಿರ್ಬೋದು, 10,000 ಆಗಿರ್ಬೋದು, ಅಥವಾ 5,000 ಆಗಿರ್ಬೋದು, ಅಥವಾ 200 ರೂಪಾಯಿ ಆದರೂ ಕೂಡ ಅದರ ಬೆಲೆ ಏನಾಗಿರುತ್ತೆ, 100% ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನನಗೆ ಲಾಭ, ಶೇಕಡ ಲಾಭ ಏನಾಗಿರ್ಬೋದು, ಶೇಕಡ ಲಾಭ ಅಂತಂದರೆ ಇದು 100ಗಿಂತ ಪ್ಲಸ್ ಆಗಿರುತ್ತೆ. ಗಮನ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನನಗೆ ಇದು ಮೆಥಡ್ ನೆನ್ಪಿಡಬೇಕು. ಲಾಭ ಅಂದರೆ ನಾನು ಯಾವುದೋ ಒಂದು ವ್ಯಾಪಾರನ ಏನು ಮಾಡ್ತೀನಿ, 16,000ಕ್ಕೆ ಮಾಡಿದೆ, ನನಗೆ ಒಂದು 10% ಲಾಭ ಆಯಿತು ಅಂದ್ಕೊಟ್ರೆ, 10% ಲಾಭ ಆಯಿತು ಅಂದರೆ 100ಕ್ಕೆ 10% ಏನಾಯಿತು, ಲಾಭ ಆಯಿತು. ಇಟ್ ಮೀನ್ಸ್ 110%ಗೆ ಇದ್ರ ಬಗ್ಗೆ ನಿಮಗೆ ಅದ್ಭುತವಾಗಿ ಯಾವಾಗ ನೀಟಾಗಿ ಅರ್ಥ ಆಗುತ್ತೆ, ಒಂದು 2 ಕ್ವಶನ್ ಮಾಡೋ ತನಕ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಷ್ಟವಾಯಿತು, ನನಗೇನಾಯಿತು, ಫಾರ್ ಎಕ್ಸಾಂಪಲ್ ನಷ್ಟ ಆಯಿತು ಅಂತ ಅಂದ್ಕೊಂಡ್ರೆ, ನಷ್ಟ ಅಂದರೆ 100 ರೂಪಾಯಿಗೆ ನಾನು ಏನು ಮಾಡ್ತೀನಿ, 10% ನಷ್ಟ ಆಯಿತು ಅಂದರೆ 10% ನಷ್ಟ ಅಂದರೆ ನಾನು ಏನು ಮಾಡ್ತೀನಿ, ಮೈನಸ್ಸನ್ನು ಮಾಡ್ತೀನಿ. ಸ್ನೇಹಿತರೆ ಏನಿಲ್ಲ, ಗಮನವಿಟ್ಟು ಕೇಳ್ಕೊಳ್ಳಿ. ಕೊಂಡುಕೊಂಡ ಬೆಲೆ ಶೇಕಡ ಏನಾಗಿರುತ್ತೆ, 100% ಆಗಿರುತ್ತೆ. 1 ಪಾಯಿಂಟು. 2ನೇ ಪಾಯಿಂಟು, ಶೇಕಡ ಲಾಭ. ನಿಮಗೆಲ್ಲಾದರೂ ಯಾವುದೇ ಕ್ವಶನಲ್ಲಿ ಲಾಭ ಅಂತ ನಿಮಗೆ ಮೆನ್ಷನ್ ಮಾಡ್ದೆ ಅಂದರೆ ಅದೇನಾಗಿರುತ್ತೆ, 100ಗೆ ಏನಾಗಿರುತ್ತೆ, ಪ್ಲಸ್ ಆಗಿರುತ್ತೆ. ಎಲ್ಲಾದರೂ ನಿಮಗೆ ನಷ್ಟ ಅಂತ ಮೆನ್ಷನ್ ಮಾಡಿದರೆ ಏನಾಗಿರುತ್ತೆ, 100 ಮೈನಸ್ ಆಗುತ್ತೆ. ಈ 3 ಪಾಯಿಂಟನ್ನ ನಿಮಗೆ ಗಮನವಿಟ್ಟು ಗೊತ್ತಾದರೆ 100ಗೆ 100% ಈ ಟಾಪಿಕ್ ಭಾಳ ಈಸಿ ಆಗುತ್ತೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ನನಗೆ 100 ಎಲ್ಲ ಸೊಲ್ಯೂಷನ್ ಮಾಡ್ತೀನಿ, 125% ಅಂತ ಬರುತ್ತೆ. 125% ನಿನಗೆ ಎಷ್ಟು ಪರ್ಸೆಂಟ್ ಲಾಭ ಆಯಿತು, 25% ಆಯಿತು. ಯಾಕೆ ಅಂದರೆ 100 ಮೇಲೆ ಎಷ್ಟು ಪರ್ಸೆಂಟ್ ಇದೆ ಅದು ಅಷ್ಟು ಪರ್ಸೆಂಟ್ ಲಾಭ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ 90% ಅಂತ ಬಂದು ಅಂದ್ಕೊಂಡ್ರೆ ನಿನಗೆ ಎಷ್ಟಾಗುತ್ತೆ, 10% ನಷ್ಟ ಆಗುತ್ತೆ. ಯಾಕೆಂದರೆ ಈ 90 ಅನ್ನೋದು ಏನಾಗಿರುತ್ತೆ, 100ಕ್ಕೆ ಎಷ್ಟು ಕಡಿಮೆ, 10% ಕಡಿಮೆ ಆದರೆ 10% ನಷ್ಟ. ಈ ಕಂಪ್ಲೀಟ್ ಈ ಇಷ್ಟನ್ನ ಯೂಸ್ ಮಾಡ್ಕೊಂಡು ಏನು ಮಾಡ್ತಾರೆ, ಅದ್ಭುತವಾದಂತಹ ಟಾಪಿಕ್ನ ನಿಮಗೆ ಭಾಳ ಈಸಿಯಾಗಿ ಮೆಥಡಲ್ಲಿ ನಿಮಗೆ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಇದನ್ನು ನೀವು ಈ ಮೆಥಡ್ ಅಂತಲ್ಲ, ಯೂಸಿಂಗ್ ದ ಫಾರ್ಮುಲಾ ಮೆಥಡಲ್ಲೂ ಕೂಡ ಮಾಡ್ಬೋದು. ಆ ಫಾರ್ಮುಲಾ ಸ್ವಲ್ಪ ಹೇಳ್ಬಿಟ್ಟು ಡೈರೆಕ್ಟಾಗಿ ಯು ಕ್ಯಾನ್ ಮೂವ್ ಫಾರ್ ದ ವಾಟ್ ಅಂದರೆ ಕ್ವಶನ್ ಹೋಗಿಸ್ತಿದ್ದಾರೆ. ಏನು ಫಾರ್ಮುಲಾಗಳು ಗಮನವಿಟ್ಟು ಕೇಳಿಸ್ಕೊಳ್ಳಿ. ನೋಡಿ, ನಾನು ಅವಾಗಲೇ ಹೇಳಿದೆ ಫಾರ್ಮುಲಾನ ಯೂಸ್ ಮಾಡ್ಬೋದು ಅಂತ ಹೇಳಿದೆ. ಏನು ಫಾರ್ಮುಲಾಸ್ಗಳು ನೋಡಿದರೆ, ಫಾರ್ ಎಕ್ಸಾಂಪಲ್ ದ ಪ್ರಾಫಿಟ್ ಅಂದರೆ ಏನು, ಸೇಲಿಂಗ್ ಪ್ರೈಸ್ ಅಂದರೆ ಕೊಂಡುಕೊಂಡ ಬೆಲೆಯಲ್ಲಿ ಮಾರಿದ ಬೆಲೆಯಲ್ಲಿ ಕೊಂಡುಕೊಂಡ ಕಾಸ್ಟ್ ಪ್ರೈಸ್ ಅಂತ ನಾಳೆ ಕಾಸ್ಟ್ ಪ್ರೈಸ್ ಆಲ್ವೇಸ್ 100% ಹೇಳಿದ. ಸೊ ಕೊಂಡುಕೊಂಡ ಬೆಲೆಯನ್ನು ಕಳೆದಾಗ ಯಾವುದೋ ಮಾರಿದ ಬೆಲೆಯಲ್ಲಿ ಕೊಂಡುಕೊಂಡ ಬೆಲೆ ನನಗೇನು ಬರುತ್ತೆ, ಲಾಭವಾಗುತ್ತೆ. ನನಗೆ ಲಾಭ ಎಷ್ಟು ರೂಪಾಯಿ ಅಂತ ಯಾವುದೇ ಕಾರಣಕ್ಕೆ ಕೇಳಲ್ಲ ಸ್ನೇಹಿತರೆ. ನನಗೇನು ಕೇಳ್ತಾನೆ ಅಂದರೆ ಶೇಕಡ ಲಾಭವು ಎಷ್ಟು ಅಂತ ಕೇಳ್ತಾನೆ. ಏನು ಕೇಳ್ತಾನೆ, ಶೇಕಡ ಲಾಭ ಈಸ್ ಈಕ್ವಲ್ ಅಂದರೆ ಸೇಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಡಿವೈಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. ಇದು ಸಿಂಪಲ್ ಆದಂಥ ಫಾರ್ಮುಲಾ. ಬಟ್ ನೀವೇನು ಮಾಡ್ತೀರಾ, ಫಾರ್ಮುಲಾನ ಯೂಸ್ ಮಾಡಬೇಡ್ರಿ. ಯಾಕೆಂದರೆ ದ ಫಾರ್ಮುಲಾ ಏನಾಗುತ್ತೆ ಅಂದರೆ ಟೈಮ್ನ ತಗೊತುತ್ತೆ. ಕೆಲವು ಎಲ್ಲ ಕ್ವಶನಿಗೂ ಫಾರ್ಮುಲಾ ಯೂಸ್ ಮಾಡ್ಕೊತಿದ್ರೆ ನಮಗೆ ಅಂದರೆ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ನೀವು ಯಾವುದೇ ಕಾರಣಕ್ಕೆ ಏನು ಯೂಸ್ ಮಾಡಬೇಡಿ, ಫಾರ್ಮುಲಾನ ಯೂಸ್ ಮಾಡಬೇಡಿ. ಜಸ್ಟ್ ನಿಮಗೆ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ಹೇಳಿದೆ. ಅದೇ ಥರ ನಿಮಗೆ ನಷ್ಟ ಎಂಬುವಂಥ ಟಾಪಿಕ್ ಬಂತು ಅಂದ್ಕೊಳ್ರಿ. ಫಾರ್ ಎಕ್ಸಾಂಪಲ್ ನಷ್ಟ, ಲಾಸ್ ಅಂತ ಬಂದರೆ, ಲಾಸ್ ಅಂದರೆ ಏನು, ಫಾರ್ ಎಕ್ಸಾಂಪಲ್
ಲಾಸ್ ಅಂದರೆ ಏನೋ ಕಾಸ್ಟ್ ಪ್ರೈಸಲ್ಲಿ ಐ ಮೀನ್ ಕೊಂಡುಕೊಂಡ ಬೆಲೆಯಲ್ಲಿ ಮಾರಿದ ಬೆಲೆಯನ್ನು ಕಳೆದಾಗ, ಅಂದರೆ ಕೊಂಡುಕೊಂಡ ಬೆಲೆಯಲ್ಲಿ ಮಾರಿದ ಬೆಲೆಯನ್ನು ಕಳೆದಾಗ. ನಾವಾಗಲೇ ಹೇಳಿದೆ, ಒಂದು 15,000 ರೂಪಾಯಿಗೆ ನಾನು ಒಂದು ಐಟಮ್ನ ತೊಗೊಂಡೆ. ಫಾರ್ ಎಕ್ಸಾಂಪಲ್ ಅದನ್ನು 14,000 ರೂಪಾಯಿಗೆ ಮಾಡಿದ್ರೆ ನನಗೆ ಎಷ್ಟು ರೂಪಾಯಿ ಆಯಿತು? 1,000 ರೂಪಾಯಿ ಏನಾಯಿತು? ಲಾಸ್ ಆಯಿತು. ನನಗೆ ಎಷ್ಟು ರೂಪಾಯಿ ಲಾಸ್ ಆಯಿತು ಅಂತ ಎಕ್ಸಾಂಪಲ್ ಕೇಳಲ್ಲ, ಗಮನ ಇಟ್ಕೊಳ್ಳಿ. ಶೇಕಡ ಲಾಭ, ಇದಕ್ಕೆ ಎಷ್ಟು ಶೇಕಡ ನಷ್ಟ ಆಯಿತು ಅಂತ ಕೇಳ್ತಾನೆ. ಹಾಗಾದ್ರೆ ಲಾಸ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಮೈನಸ್ ಸೇಲಿಂಗ್ ಪ್ರೈಸ್ ಡಿವಿಜಬಲ್ ಬೈ ಕಾಸ್ಟ್ ಪ್ರೈಸ್ ಇಂಟು 100 ಅಂತ ಹೇಳ್ತಾನೆ ಫಾರ್ಮುಲಾ. ಡೋಂಟ್ ಯೂಸ್ ಫಾರ್ಮುಲಾ. ಚೆಕ್ ಮಾಡಿ, ನೀವು ಪ್ರೀವಿಯಸ್ ಕ್ವಶನ್ನಾಗಿ ನೀವು ಚೆಕ್ ಮಾಡಿದ್ರೆ ಪ್ರೀವಿಯಸ್ಸಲ್ಲೂ ಕೂಡ ಫಾರ್ಮುಲಾ ಹೆಂಗಿತ್ತು ಅಂದರೆ ಸೇಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಡಿವೈಡ್ ಬೈ ಕಾಸ್ಟ್ ಪ್ರೈಸ್ ಅಂತ ಇತ್ತು. ಅಂದರೆ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಡಿವೈಡ್ ಬೈ ಕೊಂಡ ಬೆಲೆ. ನಾವು ಹೇಳಿದ್ದು ಕೊಂಡ ಬೆಲೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲೂ ಚೆಕ್ ಮಾಡಿ, ಲಾಸಲ್ಲೂ ಕೂಡ ಡಿನಾಮಿನೇಟರ್ ಕೊಂಡ ಬೆಲೆ, ಐ ಮೀನ್ ಛೇದ ಕೊಂಡ ಬೆಲೆ ಇರುತ್ತೆ. ಇಲ್ಲೂ ಕೂಡ ಪ್ರಾಫಿಟಲ್ಲೂ ಕೂಡ ಕೊಂಡ ಬೆಲೆ. ಯಾಕೆ ಕೊಂಡ ಬೆಲೆ? ನನಗೆ ಏನು ಅಂದರೆ ಕೊಂಡ ಬೆಲೆ ಗೊತ್ತಿದ್ದರೆ, ಐ ಮೀನ್ ನಾನು ಎಷ್ಟು ರೂಪಾಯಿ ತಗೊಂಡೆ ಅಂತ ಗೊತ್ತಿದ್ರೆ ನಾನು 100% ಆಗಿ ಲಾಭ ಆಗುತ್ತೋ ನಷ್ಟ ಆಗುತ್ತೋ ಅನ್ನೋದು ನಿರ್ಧಾರ ಮಾಡ್ತೀವಿ. ಗಮನವಿಟ್ಟು ಕಿವಿ ಕೊಟ್ಕೊಳ್ತೀವಿ. ಸೊ ನಿಮಗೆ ಫಾರ್ಮುಲಾಸ್ಗಳು ಅವಶ್ಯಕತೆ ಇಲ್ಲ, ಬಟ್ ಯಾಕೆ ನಾನು ಕೂಡ ಫಾರ್ಮುಲಾಗಳನ್ನು ಯೂಸ್ ಮಾಡಿದೆ. ಯೂಸಿಂಗ್ ದ ಸಿಂಪಲ್ ಬೇಸಿಕ್ ಕಾನ್ಸೆಪ್ಟ್ನ ಯೂಸ್ ಮಾಡಿ, ಐ ಮೀನ್ 2 ಲೈನ್ ಮೆಥಡ್ನ ಯೂಸ್ ಮಾಡಿ ನಿಮಗೆ ಅದ್ಭುತವಾದಾಗಿ ಭಾಳ ಸಿಂಪಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ. ಗಮನವಿಟ್ಟು ಕಿವಿ ಕೊಟ್ಟು ಕೇಳಿ. ನಿಮಗೆ ಇಲ್ಲಿಂದ ಕ್ವಶನ್ನ ಬೇಸಿಕ್ಸ್ ಸಿಂಪಲ್ ಕ್ವಶನ್ ನಿಮಗೆ ಹೇಳ್ತಾ ಹೋಗ್ತೀನಿ. ಕ್ವಶನ್ನ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಅವಾಗ ಹೇಳ್ತೀನಿ, ಇನ್ನೊಮ್ಮೆ ಹೇಳ್ತೀನಿ. ಕೊಂಡುಕೊಂಡ ಬೆಲೆ ನೆನ್ಪಿಟ್ಕೊಳ್ಳಿ, ಇನ್ನೊಮ್ಮೆ ಕ್ಲೀನಾಗಿ ಹೇಳ್ತಾ ಹೋಗ್ತೀನಿ. ಗಮನ ನೋಡಿ ಕೇಳಿಸ್ಕೊಳ್ಳಿ. ಏನು ಕೊಂಡುಕೊಂಡ ಬೆಲೆ? ಇನ್ನೊಮ್ಮೆ ಹೇಳ್ತೀನಿ. ಕೊಂಡುಕೊಂಡ ಬೆಲೆ ಅಂದ್ರೆ ಕಾಸ್ಟ್ ಪ್ರೈಸ್. ಕೊಂಡುಕೊಂಡ ಬೆಲೆ ಶೇಕಡ ಏನಾಗಿರುತ್ತೆ? 100% ಆಗಿರುತ್ತೆ. ಎಲ್ಲಾದರೂ ಕೊಡಲಿ, ಅವ್ನು ಏನಾದರೂ ಕೊಡಲಿ, ಕೊಂಡುಕೊಂಡ ಬೆಲೆ ಏನಾಗಿದೆ? 100. ಸರ್ ಹಂಗಾರೆ ಮಾರಿದ ಬೆಲೆ ನೋಡಿದರೆ ಮಾರಿದ ಬೆಲೆ ಡಿಪೆಂಡ್ ಆಗುತ್ತೆ. ಯಾಕೆ ಅಂದರೆ ನಾನು ಫಾರ್ ಎಕ್ಸಾಂಪಲು ನನ್ನ ಹತ್ರ ಹಳೆ ಒಂದು ಬೈಕ್ನ ತೊಗೊಂಡಿನಿ. ಅದು 50 ವರ್ಷ ಆಗಿದ್ದ ಬೈಕ್ ತೊಗೊಂಡು, ಫಾರ್ ಎಕ್ಸಾಂಪಲ್ 10 ವರ್ಷ ಆಗಿದ್ದ ಬೈಕ್ ತೊಗೊಂಡು ಅಂದ್ಕೊಂಡ್ರೆ, ಆ ಬೈಕು 10 ವರ್ಷ ಆದಮೇಲೆ ತೊಗೊಂಡ್ರು ಕೂಡ ನಾನು ಇನ್ಯಾರೋ ಬಂದು ಕೇಳ್ತಾರೆ, ಸರ್ ನೀವು ಎಷ್ಟು ರೂಪಾಯಿ ಕೊಟ್ಟಿದ್ರಿ ಈ ಬೈಕಿಗೆ? ನಾನು ಅದನ್ನ ಹೇಳ್ತೀನಿ, 50,000 ರೂಪಾಯಿ ಕೊಟ್ಟಿದ್ದೆ. ನಾನು ತೊಗೊಂಡು 10 ವರ್ಷ ಆದರೂ ಕೂಡ, ಆ ಗುಜರಿ ಆದರೂ ಕೂಡ, ಆ ಬೈಕು ಅಲ್ಲೇ ಮೂಲೆಗಿದ್ರೂ ಕೂಡ ಅದ್ರ ಬೆಲೆ ಎಷ್ಟಾಗಿರುತ್ತೆ? 50,000 ರೂಗಳೇ ಆಗಿರುತ್ತೆ. ಯಾಕೆ ಅಂದರೆ ನಾನು ಕೊಂಡ್ಕೊಂಡಿರೋದು 50,000 ರೂಪಾಯಿ. ಅದನ್ನು ನಾನು ಇನ್ನೊಬ್ಬರಿಗೆ ಮಾರಕ್ಕೆ ಕೊಟ್ಟರೆ ಆ ಬೆಲೆ ಏನಾಗುತ್ತೆ? ನಿಮಗೆ ಕಡಿಮೆ ಆಗುತ್ತೆ ವಿನಃ, ಬಟ್ ನನ್ನ ಹತ್ರ ಇರೋ ತನಕ ಬೆಲೆ ಏನಾಗಿರುತ್ತೆ? 50,000ನೇ ಆಗಿರುತ್ತೆ. ಅದು ಮೂಲೆ ಗುಜರಿಯಾಗಿ ಬಿದ್ದಿದ್ರು ಅದ್ರ ಬೆಲೆ ಎಷ್ಟು? 50,000. ಯಾಕೆಂದರೆ ಕೊಂಡುಕೊಂಡ ಬೆಲೆ ಯಾವತ್ತೂ ಕೂಡ ಚೇಂಜ್ ಆಗಲ್ಲ. ಅದಕ್ಕೆ ಇದು 100% ಆಗಿರುತ್ತೆ. ಗೊತ್ತಿಲ್ಲ? ಒಳ್ಳೆ ಗುಣ, ಒಳ್ಳೆ ವ್ಯಕ್ತಿತ್ವ ಎಲ್ಲರೂ ಹೇಳ್ತಾರೆ, ಎಷ್ಟು ಚಂದ ಮರ್ಯ 100% ಗುಣ ಐತಿ, ಒಳ್ಳೆ ಗುಣ ಐತಿ ಅಂತ ಹೇಳ್ತಾರೆ. ಯಾಕೆ ಅಂದರೆ ಇದು ಅದೇ ಥರನೇ ಕೊಂಡುಕೊಂಡ ಬೆಲೆಯೂ ಕೂಡ ಯಾವುದೇ ಕಾರಣಕ್ಕೂ ಏನಾಗಲ್ಲ, ಚೇಂಜ್ ಆಗಲ್ಲ. ಅದಕ್ಕೆ ಏನಾಗಿರುತ್ತೆ? 100% ಆಗಿರುತ್ತೆ. ಗಮನ ಇಟ್ಕೊಳ್ಳಿ. ಅದೇ ರೀತಿಯೇ ನಿಮಗೆ ಪ್ರಾಫಿಟ್ ಅಂತ ಕೇಳಿದೆ ಅಂದ್ಕೊಳ್ಳಿ, ಅಂದರೆ ಶೇಕಡ ಪ್ರಾಫಿಟ್ ಪರ್ಸೆಂಟೇಜ್. ಪ್ರಾಫಿಟ್ ಅಂತ ನಿಮಗೆಲ್ಲಾದರೂ ನಿಮಗೆ ಕಿವಿ ಬಿತ್ತು ಅಂದರೆ ಅದು 100ಕ್ಕಿಂತ ಏನಾಗಿರುತ್ತೆ? ಪ್ಲಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನನಗೆ 15% ಲಾಭ ಆಯಿತು ಅಂದರೆ ನೀನು ಹೆಂಗೆ ಬರೀಬೇಕು? 115%. ನಿನಗೆ 20% ಲಾಭ ಆಯಿತು ಅಂದರೆ 120%. ಯಾಕೆಂದರೆ 100ಕ್ಕೆ ನೀವು ಇರುವಂಥ ಪರ್ಸೆಂಟೇಜ್ ಏನು ಮಾಡಬೇಕು? ಪ್ಲಸ್ ಮಾಡಬೇಕು ಸ್ನೇಹಿತರೆ. ಅದೇ ಥರನೇ ನಿಮಗೆ ಲಾಸ್ ಪರ್ಸೆಂಟೇಜ್, ಲಾಸ್ ಅಂತ ನಿಮಗೆಲ್ಲಾದರೂ ಬಂತು, ಐ ಮೀನ್ ನಷ್ಟ ಅಂತ ನಿಮಗೆಲ್ಲಾದರೂ ಬಂತು ಅಂದರೆ ಫಾರ್ ಎಕ್ಸಾಂಪಲ್ ಅದು 100ಕ್ಕೆ ನೀವೇನು ಮಾಡಬೇಕು? ಮೈನಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಿನಗೆ 10% ನಷ್ಟ ಆಯಿತು ಅಂತ ಕೊಟ್ಟ ಅಂದರೆ ಅದೇನಾಗಿರುತ್ತೆ? 90%. ಯಾಕೆಂದರೆ 100ಕ್ಕೆ 10% ಕಳೆದಾಗ 90% ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇದಕ್ಕೆ 15% ನಷ್ಟ ಆಯಿತು ಅಂದರೆ ಏನು ಬರುತ್ತೆ? 85%. ಯಾಕೆಂದರೆ ನಷ್ಟ ಅಂದರೆ 100ಕ್ಕೆ ಕಳಿಬೇಕು, ಲಾಭ ಅಂದರೆ ಏನು ಮಾಡಬೇಕು? 100ಕ್ಕೆ ಕೂಡಿಸಬೇಕು. ಈ 3 ಮೆಥಡ್ ನಿಮಗೆ ನೆನಪಿದ್ರೆ ಅವನು ಯಾವ ಕ್ವಶನ್ ಕೊಟ್ಟರು ಕೂಡ ಭಾಳ ಈಸಿ ವೇಯಲ್ಲಿ ಮಾಡ್ಬೋದು. ಅರ್ಥ ಆಯಿತು ಅನ್ಕೊಂಡ್ರೆ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಸ್ಟಾರ್ಟ್ ಮಾಡಿದ್ರೆ ಓಕೆ, ಗಮನವಿಟ್ಟು ಚಲೋ ಕೇಳ್ರಿ, ಚಲ್ದೋಗಿ ಅರ್ಥ ಆಗುತ್ತೆ. ಕ್ಲೀನಾಗಿ ಕೇಳಿಸ್ಕೊಳ್ಳಿ. ರಾಮನು ಒಂದು ವಾಚನ್ನು 200 ರೂಗಳಿಗೆ ಕೊಂಡುಕೊಂಡನು. ನಾವುಗಳಿದ್ದೆ ಕೊಂಡುಕೊಂಡ ಬೆಲೆ, ಐ ಮೀನ್ ಕಾಸ್ಟ್ ಪ್ರೈಸ್ ಏನಾಗಿರುತ್ತೆ ಅಂದರೆ ಬ್ರಾಟ್ ಈಸ್ ಅಂದರೆ ಕಾಸ್ಟ್ ಪ್ರೈಸ್. ಕೊಂಡುಕೊಂಡ ಬೆಲೆ ಏನಾಗಿರುತ್ತೆ? ಕಾಸ್ಟ್ ಪ್ರೈಸ್ ಈಸ್ ಆಲ್ವೇಸ್ ಏನಾಗಿರುತ್ತೆ? 200 ರೂಪಾಯಿ. ಕಾಸ್ಟ್ ಪ್ರೈಸ್ ಈಸ್ ಆಲ್ವೇಸ್ ಏನಾಗಿರುತ್ತೆ? 100% ಆಗಿರುತ್ತೆ. ಹಾಗಾದರೆ ಅದೇ ವಾಚನ್ನು 250 ರೂಗಳಿಗೆ ಮಾರಿದರೆ ಆತನಿಗೆ ಆಗುವ ಶೇಕಡ ಲಾಭವು ಎಷ್ಟು ಅಂತ ಕೇಳಿದ್ರೆ, ನಾವು ಫಾರ್ಮುಲಾ ಯೂಸ್ ಮಾಡೋದು ಬೇಡ, ಭಾಳ ಈಸಿಯಾಗಿ 2 ಲೈನ್ ಮೆಥಡ್ನ ಯೂಸ್ ಮಾಡೋಣ. ಗಮನ ಬಿಟ್ಟು ಕೇಳಿ. ಅವನೇನು ಮಾಡ್ತಾರೆ?
ಸೊ ಕೇಳ್ಕೊಳ್ಳಿ, ಏನು ಕೊಟ್ಟೆ ಅಲ್ಲಿ, ಒಂದು ವಾಚನ್ನು 200 ರೂಗಳಿಗೆ ಕೊಂಡುಕೊಂಡ ಬೆಲೆ ಏನಾಗಿರುತ್ತೆ ಅಂತ ಹೇಳಿ, ನಿಮಗೆಲ್ಲಾದರೂ ಕಿವಿಗೆ ಕೊಂಡುಕೊಂಡ ಬೆಲೆ ಅಂತ ಬಿತ್ತು ಅಂದರೆ ಇವರೇ ಅದೇನಾಗಿರುತ್ತೆ 100% ಆಗಿರುತ್ತೆ. ಅಂದರೆ 200 ರೂಪಾಯಿ ಅನ್ನೋದೇನಾಗಿರುತ್ತೆ 100%. ಯಾಕೆ 100% ಅಂದರೆ ಇದು ಕೊಂಡುಕೊಂಡ ಬೆಲೆ ಆಗಿರುತ್ತೆ. ಕ್ಲಿಯರ್ ಆಗ್ತದ್ರಿ? ಅದಾದಮೇಲೆ ಅದೇ ವಾಚನ್ನು 250 ರೂಪಾಯಿ ಮಾರಿದರೆ, ಅದೇ ವಾಚನ್ನು 250 ರೂಗಳಿಗೆ ಮಾರಿದರೆ ಆತನಿಗೆ ಆಗುವಂಥ ಶೇಕಡ ಲಾಭ. ಗಮನವಿಟ್ಟು ಕೇಳಿಸ್ಕೊಳ್ಳಿ, ಇಲ್ಲಿ ನಿಮಗೆ ಪಾಯಿಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು. ಇದು ಅಮೌಂಟ್, ಇದೆಲ್ಲ 200 ರೂಪಾಯಿ 250 ರೂಪಾಯಿ ಅಮೌಂಟು, ಇದು ನಾವು ಅಮೌಂಟ್ ಅಂತ ಕರಿತೀವಿ. ಇದನ್ನು ಏನು ಮಾಡ್ತೀವಿ, ಪರ್ಸೆಂಟೇಜ್ ಅಂತ ಕರಿತೀವಿ. ಗಮನವಿಟ್ಟು ಕೇಳಿ, ಅಮೌಂಟ್ ಕೆಳಗೆ ನಾವು ಅಮೌಂಟನ್ನೇ ಬರೀಬೇಕು. ಪರ್ಸೆಂಟೇಜ್ ಕೆಳಗಡೆ ಅವನೇನೋ ಪರ್ಸೆಂಟೇಜ್ ಕೇಳಿದರೆ ಪರ್ಸೆಂಟೇಜ್ನ ಎಕ್ಸ್ ಹಾಕ್ಬೇಕು, ಇಲ್ಲ ಅಂದರೆ ಅಮೌಂಟ್ ಕೇಳಿದರೆ ಅಮೌಂಟನ್ನೇ ಎಕ್ಸ್ ಹಾಕ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಪರ್ಸೆಂಟೇಜ್ ಕೆಳಗೆ ಪರ್ಸೆಂಟೇಜ್ ಇರಬೇಕು, ಅಮೌಂಟ್ ಕೆಳಗೆ ಅಮೌಂಟ್ ಇರಬೇಕು. ಯಾವುದೇ ಕಾರಣಕ್ಕೆ ಏನು ಮಾಡೋಂಗಿಲ್ಲ, ಚೇಂಜ್ ಮಾಡೋಂಗಿಲ್ಲ. ಇವಾಗ ಏನು ಮಾಡ್ತೀವಿ, ನಮ್ಮ ಒಂದು ರೂಲ್ ಇದೆ, ಏನಾದ್ರು ಈಕ್ವಲಿಂದ ಮಧ್ಯೆ 15 ಡಿವೈಡ್ ಬೈ ಫಾರ್ ಎಕ್ಸಾಂಪಲ್ 10, 5 ಡಿವೈಡ್ ಬೈ ಫಾರ್ ಎಕ್ಸಾಂಪಲ್ 25, ಐ ಥಿಂಕ್ ಒಂದು 100 ರೂಪಾಯಿ ಅಂತ ಅಂದ್ಕೊಂಡ್ರೆ, ಈಕ್ವಲ್ ಇದ್ದರೆ ಕ್ಯಾನ್ ಏಬಲ್ ಟು ಕ್ಯಾನ್ಸಲ್ ನ್ಯೂಮರೇಟರ್. ಈಕ್ವಲ್ ಇದ್ದಾಗ 5 1 5 5 ಅಂತಲೂ ಹೇಳ್ಬೋದು, ಅಥವಾ ಹಿಂಗೂ ಕೂಡ ಡಿವೈಡ್ ಮಾಡೋದು. 10 1 10 1 10 10 100 10 100 ಅಂತಲೂ ಕೂಡ ಈ ಥರ ನಾವು ಡಿವೈಡ್ ಮಾಡ್ಬೋದು. ಅಥವಾ ಡಿನಾಮಿನೇಟರ್ ಛೇದ ಅಂಶನ ಡಿವೈಡ್ ಮಾಡ್ಬೋದು. ಅಥವಾ ಈಕ್ವಲ್ ಇದ್ದಾಗ ನ್ಯೂಮರೇಟರ್ ಡಿನಾಮಿನೇಟರ್ ಏನು ಮಾಡೋದು, ನೀವು ಕ್ಯಾನ್ಸಲ್ನ ಮಾಡ್ಬೋದು. ಈ ರೂಲ್ ಗೊತ್ತಿರಲಿವ್ರೆ ಗಮನವಿಟ್ಟು ಕಿವಿ ಕೊಟ್ಟು ಕಲ್ಸ್ಕೊಳ್ಳಿ. ಇವಾಗ ಏನು ಮಾಡ್ತೀವಿ, ಕ್ಯಾನ್ಸಲ್ನ ಮಾಡ್ತೀವಿ. ಇದನ್ನ ಈಕ್ವಲ್ ಅಂತ ಭಾವಿಸಿ, ಈಕ್ವಲ್ ಇದ್ದಾಗ 2 0 ಏನಾಯಿತು, ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಏನು ಮಾಡ್ತೀವಿ, ಎಕ್ಸ್ ಇಂಟು, ಇದು ಪರ್ಸೆಂಟೇಜ್ ಬೇಕಲ್ಲ, ಎಕ್ಸ್ ಇಂಟು 2 ಅಂದರೆ 2x ಆಗುತ್ತೆ, ಇಸ್ ಈಕ್ವಲ್ ಟು 250 ಇಂಟು 1 ಅಂದರೆ 250 ರೂಪಾಯಿ ಆಗುತ್ತೆ. ಇದನ್ನು ಡಿವೈಡ್ ಮಾಡ್ತೀನಿ, ಎಕ್ಸ್ ಇಸ್ ಈಕ್ವಲ್ ಟು 250 ಡಿವೈಡ್ ಬೈ 2, ಡಿವೈಡ್ ಮಾಡಿದಾಗ 2 1 2 2 4 2 5 ಕ್ಯಾರಿ 1 ಆಗುತ್ತೆ, 2 5 10 ಆಗುತ್ತೆ. ಅಂದರೆ ಎಕ್ಸಿನ ಬೆಲೆ ಏನಾಗುತ್ತೆ 125%. ನನಗೆ ಕೇಳಿದವನು ಪರ್ಸೆಂಟೇಜು, ನಾನು ಇದನ್ನು ಪರ್ಸೆಂಟೇಜಲ್ಲಿ ಬರೆದೆ. ನನಗೆ 125% ಲಾಭ ಆತ ಅನ್ನೋ, ನಾನು ಅವಾಗಲೇ ನೀಟಾಗಿ ಹೇಳೀನಿ, ಯಾವುದೇ ವ್ಯಾಲ್ಯೂ 100ಕ್ಕಿಂತ ಜಾಸ್ತಿ ಬಂತು ಅಂದರೆ ನಿನಗೇನಾಗುತ್ತೆ ಸ್ನೇಹಿತರೆ, ಲಾಭವಾಗುತ್ತೆ. 100ಗಿಂತ ಕಡಿಮೆ ಬಂದರೆ ನಿನಗೆ ನಷ್ಟ ಆಗುತ್ತೆ ಅಂತ ಹೇಳಿದ್ರೆ, ಇದು 100ಕ್ಕಿಂತ ಜಾಸ್ತಿ ಇದೆ, 100ಕ್ಕಿಂತ ಕಡಿಮೆ ಇದೆ. ಇದು 100ಕ್ಕಿಂತ ಜಾಸ್ತಿ ಇದೆ, 100ಕ್ಕಿಂತ ಎಷ್ಟು ಜಾಸ್ತಿ ಇದೆ, 25% ಇದೆ. ಹಂಗಾದರೆ ಪ್ರಾಫಿಟ್ ಪರ್ಸೆಂಟೇಜ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, 25% ಪ್ರಾಫಿಟ್ ಆಗುತ್ತೆ ಅಂತ. ಈ ಮೆಥಡ್ ಸರ್ ಇದನ್ನು ಭಾಳ ಈಸಿಯಾಗಿ ಮಾಡ್ಬೋದು, ಭಾಳ ಅಂದರೆ ಭಾಳ ಈಸಿಯಾಗಿ ಮಾಡ್ಬೋದು ಅಂತೇಳಿ ಹೆಂಗೆ ಅಂತ ಹೇಳ್ತೀನಿ ನಾನು. ಬಟ್ ಅದನ್ನ ಯಾಕೆ ಇದೇ ಮೆಥಡ್ ಹೇಳ್ತೀನಿ ಅಂದರೆ, ಅವನು ಎಂಥ ಡಿಫಿಕಲ್ಟ್ ಕ್ವಶನ್ ಕೂಡ ಈ ಮೆಥಡಲ್ಲಿ ಭಾಳ ಈಸಿಯಾಗಿ ಮಾಡ್ಬೋದು. ಎಲ್ಲ ಕ್ವಶನಿಗೂ ಒಂದೇ ಮೆಥಡ್ ಹಾಕಿದ್ದೆ ಅನ್ನೋ ಕಾರಣಕ್ಕೆ ನಾನು ಈ ಮೆಥಡ್ನ ಹೇಳ್ತೇನೆ ಸ್ನೇಹಿತರೆ. ಇನ್ನೊಂದು ಮೆಥಡ್ ಹೇಳ್ತಾರೆ, ಯಾವ ಥರ ಅಂದರೆ, ಫಾರ್ ಎಕ್ಸಾಂಪಲ್ 200 ರೂಪಾಯಿ ಅಂದರೆ ಕಾಸ್ಟ್ ಪ್ರೈಸು 100% ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಕೇಳಿಸ್ಕೊಳ್ಳಿ, ಇಲ್ಲೇನು ಮಾಡ್ತೀವಿ ಅಂದರೆ, ಇಲ್ಲೊಂದು ಡಾಟ್ ಹಾಕ್ತೀವಿ. ಇಲ್ಲೊಂದು ಡಾಟ್ ಹಾಕಿದಾಗ ನಿಮ್ಮ ಎಷ್ಟದ 10.0 ಅಂದರೆ 10% ಆಯಿತು. ಇಲ್ಲೊಂದು ಡಾಟು ಅಂದರೆ 20 ರೂಪಾಯಿ ಅಂದರೆ 10% ಆಗುತ್ತೆ. ಇನ್ನೊಂದು 20 ರೂಪಾಯಿ ಅಂದರೆ ಅಗೇನ್ 10% ಆಗುತ್ತೆ. ನನಗೆ 50 ರೂಪಾಯಿ ಅಂದರೆ ಎಷ್ಟು ರೂಪಾಯಿ ಲಾಭ, 200 ರೂಪಾಯಲ್ಲಿ 250 ಕಂಪೇರ್ ಮಾಡಿದ್ರೆ ನನಗೆ ಗೊತ್ತಿರಬೇಕು 50 ರೂಪಾಯಿ ಲಾಭ ಆಯಿತು. 50 ರೂಪಾಯಿ ಅನ್ನೋದು ಎಷ್ಟು ಪರ್ಸೆಂಟು, ಅದೇ ರೀತಿ ಇನ್ನೂ 10 ರೂಪಾಯಿ ಹಾಕಿದರೆ ಅಗೇನ್ 5% ಆಗುತ್ತೆ. ಸೊ ಟೋಟಲ್ 50 ರೂಪಾಯಿ ಅಂದರೆ 25% ಲಾಭ ಅಂತ ಡೈರೆಕ್ಟಾಗಿ ಹೇಳ್ಬೋದು. ಅಥವಾ ಇನ್ನೂ ಒಂದು ಮೆಥಡ್ ಬರುತ್ತೆ. ಬಟ್ ಯಾವೇ ಮೆಥಡ್ ಮಾಡಿದ್ರು ನಾನು ಯಾಕೆ ಇದೇ ಮೆಥಡ್ನ ಪರ್ಟಿಕ್ಯುಲರಾಗಿ ಪ್ರಿಫರ್ ಮಾಡ್ತೀನಿ ಅಂದರೆ, ಅವ್ನು ಯಾವುದೇ ಕ್ವಶನ್ ಕೊಟ್ಟರು ಭಾಳ ಈಸಿಯಾಗಿ ಒಂದೇ ಮೆಥಡಲ್ಲಿ ಮಾಡ್ಬೋದು ಅನ್ನೋಕ್ಕೆ ಈ ಮೆಥಡ್ ಹೇಳ್ತಿದ್ದಾರೆ. ಸೊ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಗಮನವಿಟ್ಟು ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಹೋಗೋಣ ಸ್ನೇಹಿತರೆ. ಎರಡನೇ ಕ್ವಶನ್ ಏನು ಹೇಳ್ತಾನೆ ಗಮನ ಹಿಡ್ಕೋಬೇಕು. ಸೊ ಗಮನವಿಟ್ಟು ಕಿವಿ ಕೊಟ್ಟು ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಏನು ಹೇಳ್ತಾನೆ ಎರಡನೇ ಕ್ವಶನು, ಒಬ್ಬ ವ್ಯಕ್ತಿಯು 8,000 ರೂಗಳಿಗೆ ಒಂದು ಸೈಕಲನ್ನು ಕೊಂಡುಕೊಂಡನು. ಏನು ಮಾಡ್ದ, 8,000 ರೂಗಳಿಗೆ. ಈ ಥರ ಇದೇ ಕ್ವಶನ್ನ ನಾವು ಸಮ್ ಟೈಮಲ್ಲಿ PC ಪೇಪರಲ್ಲಿ ನೋಡೀನಿ, ದ KSRP ನೋಡೀನಿ. ಸೊ HSTR ಅಲ್ಲೂ ನಾನು ಈ ಕ್ವಶನ್ನ ನಾನು ನೋಡಿದ್ದೇನೆ ಸ್ನೇಹಿತರೆ. ಸೊ ಯಾವ ಥರ ಕೇಳಿದ್ರೆ ಸ್ವಲ್ಪ ಇದೇ ಕ್ವಶನ್ ಸ್ವಲ್ಪ ಡಿಫ್ರೆಂಟಾಗಿ ಕೇಳಿದ್ರೆ ಹೆಂಗೆ ಅಂತ ಹೇಳ್ತೀನಿ. ಒಬ್ಬ ವ್ಯಕ್ತಿಯು 8,000 ರೂಗಳಿಗೆ ಒಂದು ಸೈಕಲನ್ನು ಕೊಂಡುಕೊಂಡನು. ಅದರ ರಿಪೇರಿಗಾಗಿ 1,000 ರೂಗಳನ್ನು ಖರ್ಚು ಮಾಡಿದನು.
ನೆನ್ಪಿಟ್ಕೊಡ್ರಿ, ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ 8,000 ಕೊಟ್ಟು ಒಂದು ಸೈಕಲ್ನ ತೊಗೊತಾನಂತೆ. ಅವನು 8,000 ಕೊಟ್ಟು ತೊಗೊತಾನೆ. ಫಾರ್ ಎಕ್ಸಾಂಪಲ್ ನನ್ನ ಕೈಯಿಂದ ಏನು ಮಾಡ್ತೀನಿ, ಒಂದು 8,000 ಕೊಟ್ಟು ಒಂದು ಸೈಕಲ್ ತೊಗೊತೀನಿ. ಅದರ ರಿಪೇರಿಗೆ ಏನು ಮಾಡ್ತೇನೆ, ಅದರ ರಿಪೇರಿಗೆ 1,000 ರೂಪಾಯಿ ಖರ್ಚು ಮಾಡ್ತೀನಿ. ನೋಡಿದ್ರೆ ನಾನು 8,000 ಅವಳೆ ಕೊಂಡುಕೊಂಡ ಬೆಲೆ 100%. ಏನು ಹೇಳ್ತೀನಿ, ಒಬ್ಬ ವ್ಯಕ್ತಿ ಒಂದು ಸೈಕಲ್ನ ಕೊಂಡುಕೊಂಡನು 100% ಇದೆ, 100% ಇಲ್ಲ ಅಂತ ಹೇಳ್ತಾರೆ. ಬಟ್ 8,000 ರೂಪಾಯಿ ಕೊಟ್ಟು ಕೊಂಡ್ಕೊಂಡಾನೆ. ಅವನು 8,000 ಕೊಟ್ಟು ಕೊಂಡ್ಕೊಂಡಿರ್ಬೋದು, ಅದರ ರಿಪೇರಿಗಾಗಿ ಅವನು ಏನು ಮಾಡ್ತಾನೆ 1,000 ರೂಪಾಯಿ ಅವನೇ ಹಾಕ್ತಾನೆ ಕೈಯಿಂದ. 8,000 ಅವ್ನ ಜೋಬಿಂದ ಹೋಗಿರುತ್ತೆ, ಒಂದು 1,000 ರೂಪಾಯಿನೂ ಕೂಡ ಅವನಿಗೆ ಅವ್ನ ಜೋಬಿಂದನೇ ಹೋಗಿರುತ್ತೆ. ಬಟ್ ಟೋಟಲ್ ಆ ಸೈಕಲ್ ರೆಡಿ ಆಗೋಕ್ಕೆ ಅವನಿಗೆ ಎಷ್ಟಾಗುತ್ತೆ, 9,000 ರೂಪಾಯಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಒಂದು ಬೈಕ್ ತೊಗೊತಾನೆ. ಬೈಕ್ ತೊಗೊಂಡು ಅವನೇನು ಮಾಡ್ತಾನೆ ಅಂದರೆ ಅವನಿಗೆ ಪೂಜೆ ಮಾಡಿಲ್ದಂಗೆ ಗಾಡಿನ ಓಡ್ಸೋಕ್ಕೆ ಮನ್ಸು ಬರಲ್ಲ. ಆ ಬೈಕ್ನ ಏನು ಮಾಡ್ತಾನೆ, ಯಾವುದೋ ಒಂದು ಕ್ಯಾಟ್ರ್ ತರಿಸ್ತಾನೆ. ಆ ಬೈಕ್ನ ತೊಗೊಂಡೋಗಿ ಅವ್ರ ಮನೆ ಬಾಗಿಲು ಇಳಿಸ್ತಾನೆ. ಆ ಬೈಕಿನ ಬೆಲೆ 50,000 ರೂಪಾಯಿ ಆಗಿರುತ್ತೆ. ಆ ಬೈಕನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಗೊಂಡು ಹೋಗೋಕ್ಕೆ 5,000 ರೂಪಾಯಿ ಖರ್ಚು ಮಾಡ್ತಾನೆ. ಟೋಟಲ್ಲು ಆ ಬೈಕಿನ ಬೆಲೆ 50,000 ಆಗಿರ್ಬೋದು. ಅದರ ಟ್ರಾನ್ಸ್ಪೋರ್ಟೇಷನ್ನಿಗೆ ನಿಮಗೇನಾಗಿರುತ್ತೆ 5,000 ರೂಪಾಯಿ ಕೈಯಿಂದ ಹೋಗೈತೆ ಅಂದರೆ ಅದೇನಾಗಿರುತ್ತೆ ಅಂದರೆ 55,000 ಅದರ ಒಟ್ಟು ಬೆಲೆ ಆಗಿರುತ್ತೆ. ಅವನು 8,000 ರೂಪಾಯಿನೇ ಕೊಂಡ್ಕೊಂಡಿರ್ಬೋದು. 1,000 ರೂಪಾಯಿ ಖರ್ಚು ಮಾಡಿದರೆ 9,000 ರೂಪಾಯಿ ಅವನ ಕೈಯಿಂದ ಹೋಗಿರುತ್ತೆ. ಅಂದರೆ ಈ 9,000 ರೂಪಾಯಿ ಏನಾಗಿರುತ್ತೆ ಕಾಸ್ಟ್ ಪ್ರೈಸ್ ಆಗುತ್ತೆ ಎಲ್ಲವೂ ಸೇರಿ. ಗೊತ್ತಿರ್ರಿ, ಯಾವುದೋ ಒಂದು ಐಟಮ್ ಇರುತ್ತೆ, ಒಂದು ಕಡೆಯಿಂದ ತಗೊಂಡೋಗಿ 500 ರೂಪಾಯಿ ಖರ್ಚಾಯಿತು ಅಂದರೆ ಆ ಐಟಮ್ನ ಬೆಲೆ, ಅದು ತಗೊಂಡು ಹೋಗಿರುವಂಥ ಬೆಲೆ ಎರಡನ್ನೂ ಸೇರಿ ನೀವೇನು ಮಾಡಬೇಕು, ಕೊಂಡುಕೊಂಡ ಬೆಲೆ ಆಗಿರಬೇಕು. ಗಮನವಿಟ್ಟು ಕೀನ ಕಲಿಸ್ಕೊಳ್ಳಿ. ಇವಾಗ ಏನಾಯಿತು, ಕಾಸ್ಟ್ ಪ್ರೈಸ್ ಏನಾಯಿತು 9,000 ರೂಪಾಯಿ ಕಾಸ್ಟ್ ಪ್ರೈಸ್ ಆಯಿತು. 9,000 ರೂಪಾಯಿ ಏನಾಯಿತು 100%. ಯಾಕೆ ಅಂದರೆ ಇದು ಕೊಂಡುಕೊಂಡ ಬೆಲೆ ಆಗಿರುತ್ತೆ. ಸೊ ನೆಕ್ಸ್ಟ್ ಏನಾಗಿರುತ್ತೆ, ಅದೇ ಅದೇ ಸೈಕಲನ್ನು 7,200 ರೂಗಳಿಗೆ ಮಾರುತ್ತಾನೆ. ಅದೇ ಸೈಕಲ್ನ ಏನು ಮಾಡ್ತಾನೆ ಅವನು 7,200 ರೂಗಳಿಗೆ ಮಾರುತ್ತಾನೆ. 7,200 ರೂಪಾಯಿ ಮಾರ್ತಾನೆ. ಹಾಗಾದರೆ ಆತನಿಗೆ ಆಗುವ ಶೇಕಡ ನಷ್ಟವು ಎಷ್ಟು ಅಂತ ಕೇಳಾನೆ. ನೋಡಿ, ನಾನು ಹೇಳಿದ್ರೆ ಪರ್ಸೆಂಟೇಜ್ ನಷ್ಟ, ಶೇಕಡ ನಷ್ಟ, ಪರ್ಸೆಂಟೇಜ್ ತಾನೆ. ಪರ್ಸೆಂಟೇಜ್ ಕೆಳಗೆ ಪರ್ಸೆಂಟೇಜ್ ಇರಬೇಕು, ಅಮೌಂಟ್ ಕೆಳಗೆ ಅಮೌಂಟ್ ಇರಬೇಕು. ನಾವು ಏನು ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. ಈಕ್ವಲ್ ಇರೋ ಕಾರಣ 00 ಕ್ಯಾನ್ಸಲ್ ಆಗಲಿ ಅಂದರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಮುಗಿದಷ್ಟೇ. x ಇಂಟು 90 ಅಂದರೆ 90 x ಈಸ್ ಈಕ್ವಲ್ ಟು 7,200 ಇಂಟು 1 ಬರೆದು ಅಂದರೆ 7,200 ಉಂಟು 7,200 ಡಿವೈಡ್ ಮಾಡ್ತೀನಿ. x ಈಸ್ ಈಕ್ವಲ್ ಟು 7,200 ಡಿವೈಡ್ ಬೈ 90 ಆಗುತ್ತೆ. ಸೊ ನಾವು ಈ ಕ್ಯಾನ್ ಏಬಲ್ ಟು ಕ್ಯಾನ್ಸಲ್ ಮಾಡ್ತೀವಿ. ಕ್ಯಾನ್ಸಲ್ ಮಾಡಿದಾಗ 0 ಕ್ಯಾನ್ಸಲ್ ಆಯಿತು. 9 9 9 8 72. ಈ 0ನ ಆ್ಯಸ್ ಇಟ್ ಈಸ್ ಬರುತ್ತೀವಿ. ಎಷ್ಟೊಂದು 80% ಆಯಿತು. ಸ್ನೇಹಿತರೆ, ಅವನಿಗೆ 80% ಲಾಸ್ ಆಗಿಲ್ಲ. ನಾನು ಅವಾಗ ಹೇಳ್ತೀನಿ, ಅವನಿಗೆ 80% ಬಂತು ಅಂದರೆ ಇವನಿಗೇನಾದರೂ ನಷ್ಟವೆಷ್ಟು, ಅವನಿಗೆ ಬಂದಿರೋ 80% ಬಂದಿರ್ಬೋದು. ಆದರೆ ಅವನಿಗೆ ಎಷ್ಟು ಪರ್ಸೆಂಟ್ ಕಡಿಮೆ ಇದೆ 100ಕ್ಕೆ ಅಂದರೆ ಅವನ ಕಡಿಮೆ ಇರೋದು 20% ಕಡಿಮೆ ಇದೆ. ಹಾಗಾದರೆ ಅವನಿಗೆ ಎಷ್ಟು ಪರ್ಸೆಂಟ್ ಲಾಸ್ ಆಯಿತು, ದ ಲಾಸ್ ಪರ್ಸೆಂಟೇಜ್ ಈಸ್ ಈಕ್ವಲ್ ಟು ವಾಟ್ ಅಂದರೆ 20% ಲಾಸ್ ಆಗುತ್ತೆ. ಯಾಕೆಂದರೆ ಅವ್ನು ಬಂದಿರುವಂಥ ಫೈನಲ್ ಆನ್ಸರ್ 80% ಅಂದರೆ 100ಕ್ಕೆ ಎಷ್ಟು ಕಡಿಮೆ ಇದೆ, 20% ಕಡಿಮೆ ಇದೆ. ಹಾಗಾದ್ರೆ ಅವ್ನಿಗೆ ಎಷ್ಟು ಲಾಸ್ ಅದು 20%. ಯಾವುದೇ ಕಾರಣಕ್ಕೂ 80% ಬರೆದ್ರೆ 80% ಬರೆದ್ರೆ ನೀಟಾಗಿ ಮಟ್ಟ ಹಾಕ್ತೀರ. ಗಮನ ಇಟ್ಕೊಳ್ಳಿ. ನಾಳೆ 100ಕ್ಕಿಂತ ಕೆಳಗಿದ್ರೆ ಲಾಸು, 100ಕ್ಕಿಂತ ಮೇಲಿದ್ರೆ ಲಾಭ. ಫಾರ್ ಎಕ್ಸಾಂಪಲ್ ಇದ್ರ ಬದಲಿಗೆ 90% ಬಂತು ಅಂದ್ಕೊಂಡೆ. 90% ಬಂತು ಅಂದರೆ ನಿನಗೆ ಎಷ್ಟು ಪರ್ಸೆಂಟ್ ಲಾಸ್ ಆಯಿತು, 10% ಲಾಸ್ ಆಯಿತು. 110% ಬಂದರೆ 10% ಲಾಭವಾಯಿತು. ಫಾರ್ ಎಕ್ಸಾಂಪಲ್ 125% ಬಂದರೆ 25% ಲಾಭ ಆಯಿತು. 80% ಬಂತು ಅಂದರೆ ಫೈನಲ್ ಆನ್ಸರ್ 20% ಲಾಸ್ ಆಯಿತು. ಗಮನ ಬಿಟ್ಟು ನೀಟಾಗಿ ಕೇಳಿಸ್ಕೊಳ್ಳಿ. ಅರ್ಥ ಆಯಿತು ಅಂದ್ಕೊತೇನೆ. ವಿ ಕ್ಯಾನ್ ಮೂವ್ ಫಾರ್ ದ ನೆಕ್ಸ್ಟ್ ಕ್ವಶನ್. 3ನೇ ಕ್ವಶನ್ ಹೋಗೋಣ. ಗಮನ ಬಿಟ್ಟು ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಏನು ಹೇಳ್ತಾರೆ, ಒಬ್ಬ ವ್ಯಕ್ತಿ ಇದೇ ಥರ ಒಂದು ಕ್ವಶನ್ ಮಾಡ್ತಾರೆ ಸ್ನೇಹಿತರೆ. ಪ್ರೀವಿಯಸ್ ಒಂದು ಕ್ವಶನ್ ಹೇಳಿದ್ರೆ ಅದೇ ಥರ ಒಂದು ಹೋಮ್ವರ್ಕ್ ಕೊಡ್ತೀನಿ, ಸೊಲ್ಯೂಷನ್ ಮಾಡಿ. ಸೊಲ್ಯೂಷನ್ ಮಾಡಾದ್ಮೇಲೆ ನಿಮಗೆ ಬಂದಿರುವಂಥ ಸೊಲ್ಯೂಷನ್ನ ವಿತಿನ್ 1 ಮಿನಿಟಲ್ಲಿ ವಿಡಿಯೋ ನೋಡಿ 1 ಮಿನಿಟಲ್ಲಿ ನೀವೇನು ಮಾಡಿದೆ ಆ ಆನ್ಸರ್ನ ಕಮೆಂಟ್ ಮಾಡಿ ಸ್ನೇಹಿತರೆ. ಏನು ಸುಮ್ಮನೆ ಒಂದು ಕ್ವಶನ್ ಹೇಳ್ತೀನಿ. ಒಬ್ಬ ವ್ಯಕ್ತಿಯು ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಒಂದು ಬೈಕನ್ನು 15,000 ರೂಗಳಿಗೆ, ಒಬ್ಬ ವ್ಯಕ್ತಿ ಒಂದು ಬೈಕನ್ನು ಏನು ಮಾಡ್ತಾನೆ 15,000 ರೂಗಳಿಗೆ ಕೊಂಡುಕೊಂಡನು. ಪ್ರೀವಿಯಸ್ ಕ್ವಶನಿಗೆ ಒಂದು ಹೋಮ್ವರ್ಕ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. 15,000 ಕೊಂಡ್ಕೊಂಡ. ಅದರ ರಿಪೇರಿಗಾಗಿ 3,000 ರೂಗಳನ್ನು ಖರ್ಚು ಮಾಡಿದನು.
ಸ್ವಲ್ಪ ದಿನದ ನಂತರ ಅದೇ ಬೈಕನ್ನು 4,000 ರೂಗಳಿಗೆ ಮಾರಿದರೆ ಆತನಿಗೆ ಆಗುವ ಶೇಕಡ ನಷ್ಟವು ಎಷ್ಟು? ಈ ಕ್ವಶನ್ನ ಮಾಡ್ತಿರಲ್ಲ, ಇನ್ನೊಮ್ಮೆ ಹೇಳ್ತಿಕೊಳ್ಳಿ. ಒಬ್ಬ ವ್ಯಕ್ತಿಯು 15,000 ರೂಗಳಿಗೆ ಒಂದು ಬೈಕನ್ನು ಕೊಂಡ್ಕೊತಾನೆ, ಅದರ ರಿಪೇರಿಗಾಗಿ 3,000 ಖರ್ಚು ಮಾಡ್ತಾನೆ. ಸ್ವಲ್ಪ ದಿನದ ನಂತರ 14,000 ರೂಗಳಿಗೆ ಮಾರಿದರೆ ಆತನಿಗೆ ಆಗುವಂಥ ಶೇಕಡ ನಷ್ಟವು ಎಷ್ಟು? ಇದನ್ನು ಹೋಮ್ವರ್ಕ್ ಮಾಡಿ ನೀಟಾಗಿ ಹೇಳಿ ಸ್ನೇಹಿತರೆ. ನೀವು ಒಂದು ಪ್ರಾಕ್ಟೀಸ್ ಮಾಡ್ದಂಗೆ ಆಗುತ್ತೆ, ಒಂದು ಅನುಭವ ಆಗುತ್ತೆ. ನಾನು ಪ್ರತಿಯೊಂದು ಕ್ವಶನ್ ಡಿಫ್ರೆಂಟ್ ಮಾಡ್ತಾ ಹೋಗ್ತೀನಿ. ಒಂದಕ್ಕಿಂತ ಒಂದು ಚೇಂಜ್ ಇರುತ್ತೆ. ಕ್ಲೀನಾಗಿ ಕೇಳಿಸ್ಕೊಳ್ಳಿ. ನಾನು ಅದೇ ಥರ ಏನಾರ ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ ಅನಿಸ್ತು ಅಂದರೆ ನಿಮ್ಗೆ ಏನು ಮಾಡ್ತೀನಿ, ಅದೇ ಥರ ಒಂದು ಕ್ವಶನ್ ನಿಮಗೆ ಕೊಡ್ತೀನಿ. ಅದನ್ನು ಸೊಲ್ಯೂಷನ್ ಮಾಡಿ ಆ ಬಂದಿರುವಂಥ ಆನ್ಸರ್ ಏನು ಮಾಡೋಕೆ ನೀವು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಬೇಕು. ಕೇಳಿಸ್ಕೊಳ್ಳಿ. ಒಬ್ಬ ವ್ಯಕ್ತಿಯು ಒಂದು ಪೆನ್ನನ್ನು 1,400 ರೂಗಳಿಗೆ ಕೊಂಡುಕೊಂಡನು. ನಾನು ಹೇಳಿದ್ದೀನಿ, ಕೊಂಡುಕೊಂಡ ಬೆಲೆ ಶೇಕಡ ಏನಾಗಿರುತ್ತೆ? 100% ಆಗಿರುತ್ತೆ. ಕಡಲ ಅದೇ ಪೆನ್ನನ್ನು ಶೇಕಡ 15 ನಷ್ಟಕ್ಕೆ ಮಾರಿದರೆ ನಿಮ್ಮ ಕಿವಿಗೆ ನಷ್ಟ ಅಂತ ಎಲ್ಲಾದರೂ ಬಿಟ್ಟು, ಯಾವ ನಷ್ಟ? ಶೇಕಡ ನಷ್ಟ ಅಂತ ನಿಮ್ಮ ಕಿವಿಗೆ ಎಲ್ಲಾರ ಬಿತ್ತು ಅಂದರೆ, ಶೇಕಡ 15 ನಷ್ಟಕ್ಕೆ ಮಾರಿದರೆ 15% ನಷ್ಟ ಅಂದರೆ 100ಕ್ಕಿಂತ ಕಡಿಮೆ. ಅಂದರೆ 100ಕ್ಕೆ 15% ಕಲಿಬೇಕು. ನಿಮಗೆಷ್ಟು? 85%. ನಷ್ಟ ಅಂದರೆ 100ಕ್ಕೆ -1 ಮಾರಿದರೆ ಆತನಿಗೆ ಮಾರಿದ ಬೆಲೆಯು ಎಷ್ಟು? ಭಾಳ ಈಸಿಯಾಗಿದೆ. ಈ ಥರ ಕ್ವಶನ್ ನಾವು ಪ್ರೀವಿಯಸ್ ಇಯರಲ್ಲಿ ನಾವು ನೋಡಿರ್ತೇವೆ ಸ್ನೇಹಿತರೆ. ಗಮನವಿಟ್ಟು ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಆಮೇಲೆ ಒಂದು ವಾಚನ್ನು, ಒಂದು ಪೆನ್ನನ್ನಲ್ಲ, ಒಂದು ಪೆನ್ನನ್ನು 1,400 ರೂಗಳಿಗೆ ಕೊಂಡುಕೊಂಡನು. 1,400 ರೂಗಳಿಗೆ ಕೊಂಡುಕೊಂಡನು ಅಂದ್ರೇನು? ಕಾಸ್ಟ್ ಪ್ರೈಸ್ ಆಗಿರುತ್ತೆ. ಯಾಕೆ ಕೊಂಡುಕೊಂಡನು ಅಂದ್ರೆ ಏನು? 100% ಆಗಿರುತ್ತೆ. ಯಾಕೆ ಅಂದರೆ ಬಿಕಾಸ್ ದಿಸ್ ಇಸ್ ಎ ಕಾಸ್ಟ್ ಪ್ರೈಸ್. ಕ್ಲಿಯರಾ? ಎಲ್ಲರೂ ಆಗಿರಲಿ, ನಿಮಗೆ ಕೊಂಡನು ಅಂತ ಬಿತ್ತು ಅಂದರೆ ಏನಾಗಿರುತ್ತೆ? ಅದು 100% ಆಗಿರುತ್ತೆ. ನೆಕ್ಸ್ಟ್ ಹೋಗೋಣ. ಅದೇ ಪೆನ್ನನ್ನು 15% ನಷ್ಟಕ್ಕೆ ಮಾರಿದರೆ, ನಿಮಗೆ ನಷ್ಟ ಅಂತ ನಿಮಗೆಲ್ಲಾದರೂ ಕಿವಿಗೆ ಬಿತ್ತು ಅಂದರೆ 100%ಗೆ ಏನು ಮಾಡಬೇಕು? 15%ನ ಕಳಿಬೇಕು. ನಷ್ಟ ಅಂದರೆ 100ಕ್ಕಿಂತ ಕಡಿಮೆ, 100ಕ್ಕೆ ಕಳಿಬೇಕು. ಲಾಭ ಅಂದರೆ 100ಕ್ಕಿಂತ ಜಾಸ್ತಿ, 100ಕ್ಕೆ ಸೇರಿಸಬೇಕು. ತಲೆಗೆ ನೆನ್ಪಿಟ್ಕೊಳ್ರಿ. 15% ನಷ್ಟಕ್ಕೆ ಮಾರಿದರೆ, ಎಷ್ಟಿಗೆ ಮಾರಿದರೆ? 15% ನಷ್ಟಕ್ಕೆ ಮಾರಿದರೆ ಅಂದರೆ 15% ಅಂದರೆ ನೀನು ಮಾರಿದ ಬೆಲೆ ಎಷ್ಟು? 85%. ಅದು ಕಾಮನ್ ಸೆನ್ಸ್ ಕಂಡ್ರೆ. ನೀವು ಕೊಂಡಿರುವಂಥ ಬೆಲೆ 100% ಆದರೆ 15% ಬಿಟ್ಟು ಮಾರ್ತೀನಿ. ನೀವು ಹೇಳ್ತೀರಾ, ನಾನು ಒಂದು ಐಟಮ್ನ ತೊಗೊಂಬಂದೆ ಅಂತ 100% ಅದು ನಿಮ್ಮ ಸ್ನೇಹಿತರು 15% ಲಾಸ್ ಆತ್ಕಣ ಅಂದರೆ, ಅವನು ತಗೊಂಡಿದ್ದು 100% ಆದರೆ 15% ಲಾಸ್ ಆಯಿತು ನನಗೆ ಅಂದರೆ, ಹಂಗಾದ್ರೆ ಅವ್ನು ಮಾರಿದಷ್ಟು 85% ಆಗಿರುತ್ತೆ. 15% ಲಾಸ್ ಅಂದರೆ 100ರಲ್ಲಿ 15%ನ ಈ ಕಡೆ ಬಿಟ್ಟು ಇನ್ನು ಉಳಿದ 85%ಗೆ ಮಾರ್ತಾನೆ ಅಂತ. ಕನ್ಫ್ಯೂಸ್ ಆಗಬೇಡ್ರಿ. ನನಗೆ ಅದಕ್ಕೆ ಹೇಳಿದ್ದೀನಿ, ನಷ್ಟ ಅಂದರೆ ನಿಮ್ಮ ತಲೆ ಬಿದ್ದರೆ ಏನು ಮಾಡ್ಬೇಕಂತ ಹೇಳಿದೆ? ಮೈನಸ್ ಮಾಡಿ. ಹಾಗಾದರೆ ಕೊಂಡುಕೊಂಡ ಬೆಲೆಯು ಪ್ರೀವಿಯಸ್ 2 ಕ್ವಶನಲ್ಲಿ ಪರ್ಸೆಂಟೇಜ್ ಕೇಳಿದ್ದ, ಅದಕ್ಕೆ ಪರ್ಸೆಂಟೇಜ್ ಕಡೆ ನಾನು ಎಕ್ಸ್ ಹಾಕಿದೆ. ಇವಾಗ ಕೊಂಡುಕೊಂಡ ಬೆಲೆ ಅಂದರೆ ಏನು? ಅಮೌಂಟ್ ಕೆಳಗಡೆ ಅಮೌಂಟ್ ಇರಬೇಕು. ಕೊಂಡುಕೊಂಡ ಬೆಲೆ ಎಷ್ಟು ಅಂದ, ಅದಕ್ಕೆ ನಾನು ಏನು ಮಾಡ್ತೀನಿ? ಇಲ್ಲಿ ಎಕ್ಸ್ ಹಾಕ್ತೀನಿ. ಯಾಕಂದರೆ ಪರ್ಸೆಂಟೇಜು ಅವ್ನು ಕೊಟ್ಟಿರ್ತಾನೆ. ಇವಾಗ ಏನು ಮಾಡ್ತೀರಾ? ಕ್ಯಾನೇಬಲ್ ಟು ಡಿವೈಡ್ ಮಾಡಿದ್ರೆ ಕಲಾಸೂರೆ. ಸೊ ಡಿವೈಡ್ ಮಾಡ್ತೀನಿ. 00 2 ಕ್ಯಾನ್ಸಲ್ ಆಯಿತು. x × 1 ಅಂದರೆ ದ ಎಕ್ಸ್ ಈಸ್ ಈಕ್ವಲ್ ಟು 14 × 85. ದ ಎಕ್ಸ್ ಈಸ್ ಈಕ್ವಲ್ ಟು ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ಅಂದರೆ ದ 90. ಸೊ ಏನು ಮಾಡುತ್ತೆ? 1,190 ರೂಪಾಯಿ ಬರುತ್ತೆ. ಸೊ 14 90 0 ದ ಕ್ಯಾರಿ 5 ಆಗುತ್ತೆ. 14 112 + 5 119 ಆಗುತ್ತೆ. ಟೋಟಲ್ ಎಷ್ಟಾಗುತ್ತೆ? 1,119 ರೂಪಾಯಿ. ಅಂದರೆ ಅವನು ಕೊಂಡುಕೊಂಡ ಬೆಲೆ 1,400 ರೂಪಾಯಿ, ಹಾಗಾದ್ರೆ ಮಾರಿದ ಬೆಲೆ 1,190 ರೂಪಾಯಿ. ಇದೇ ಥರ ಒಂದು ಕ್ವಶನ್ನ ಮಾಡ್ತೀರಾ? ಸೊ ಯಾಕೆಂದರೆ ಈ ಥರ ಕ್ವಶನ್ಸ್ಗಳು ನಿಮಗೆ ಏನಾಗಿರುತ್ತೆ ಸ್ನೇಹಿತರೆ? ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರೀವಿಯಸ್ ಇಯರ್ ಚೆಕ್ ಮಾಡಿ ನೋಡಿ, ಈ ಥರ ಕ್ವಶನ್ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ಇದೇ ಥರ ಒಂದು ಕ್ವಶನ್ ಆಗುತ್ತೆ. ಒಬ್ಬ ವ್ಯಕ್ತಿಯು ಒಂದು ಫ್ಯಾನನ್ನು 2,800 ರೂಗಳಿಗೆ ಕೊಂಡುಕೊಂಡನು. ಏನು ಮಾಡ್ತಾನೆ ಅವನು? ಕೊಂಡುಕೊಂಡ ಬೆಲೆ ಏನಾಗಿರುತ್ತೆ? 100% ಆಗಿರುತ್ತೆ. ಇದೇ ಫ್ಯಾನನ್ನು ಶೇಕಡ 20 ನಷ್ಟಕ್ಕೆ ಮಾರಿದರೆ
ಆತನಿಗೆ ಆಗುವಂತಹ ಮಾರಿದರೆ ಆತನು ಮಾರಿದ ಬೆಲೆಯು ಎಷ್ಟು. ಇದನ್ನು ಹೋಮ್ವರ್ಕ್ ಅಂತ ತಗೊಳ್ಳಿ, ಇದನ್ನು ಸೊಲ್ಯೂಷನ್ ಮಾಡಿ ಬಂದಿರುವಂಥ ಸೊಲ್ಯೂಷನ್ ಏನು ಮಾಡ್ತಾರೆ ಅಂದರೆ ಕಮೆಂಟ್ಸ್ ಬಾಕ್ಸ್ ಎಲ್ಲ ಚಿನ್ನ ಮೇಲೆ ತಗೊಳ್ಳಿ. ಒಬ್ಬ ವ್ಯಕ್ತಿಯು ಒಂದು ಫ್ಯಾನನ್ನು 2500 ರೂಗಳಿಗೆ ಕೊಂಡುಕೊಂಡನು. ಅದೇ ಫ್ಯಾನನ್ನು 20% ನಷ್ಟಕ್ಕೆ ಮಾರಿದರೆ ಮಾರಿದ ಬೆಲೆಯು ಎಷ್ಟು. ಸೇಮ್ ಕ್ವಶನು, ಸೇಮ್ ಮೆಥಡು ಮಾಡ್ತಿರಲ್ಲ. ಕೊಂಡುಕೊಂಡ ಬೆಲೆ ಏನಾಗಿರುತ್ತೆ ಆಲ್ವೇಸು 100%. 20% ನಷ್ಟ ಅಂದರೆ ನಿಮ್ಗೆ ಗೊತ್ತೈತೆ ಎಷ್ಟಾಗುತ್ತೆ, 80 ಆಗುತ್ತೆ. ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಆನ್ಸರ್ನ ಏನು ಮಾಡಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ವಶನ್ ಹೋಗೋಣ, ಯಾವ ಕ್ವಶನ್ ಇರುತ್ತೆ ಅಂತ ಸ್ನೇಹಿತರೆ. ಸೊ ನೋಡಿ, ನೆಕ್ಸ್ಟ್ ಕ್ವಶನ್ ಅದ್ಭುತವಾದಂಥ ಕ್ವಶನ್ ಆಗಿರುತ್ತೆ. ಒಬ್ಬ ವ್ಯಕ್ತಿಯು ಒಂದು ಪೆನ್ನನ್ನು 2500 ರೂಗಳಿಗೆ ಕೊಂಡುಕೊಂಡನು. ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಒಬ್ಬ ವ್ಯಕ್ತಿಯು ಒಂದು ಪೆನ್ನನ್ನು 2500 ರೂಗಳಿಗೆ ಕೊಂಡುಕೊಂಡನು. ನಿಮಗೆಲ್ಲಾದ್ರ ಕೊಂಡುಕೊಂಡನು ಅಂತ ಬಂದರೆ ಇದೇನಾಗಿರುತ್ತೆ 100% ಆಗಿರುತ್ತೆ. ಎಲ್ಲರೂ ನಿಮಗೆ ಕೊಂಡುಕೊಂಡ ಬೆಲೆ ಅಂತ ಹೇಳಿದ್ರೆ 100% ಆಗಿರುತ್ತೆ. ಅದೇ ಪೆನ್ನನ್ನು 20% ಲಾಭಕ್ಕೆ ಮಾರಿದನು. 20% ಲಾಭ ಅಂದರೆ ನಿಮಗೆ 20% ಲಾಭ ಅಂದರೆ ಇದೇ ಮಾಡಬೇಕು, ಪ್ಲಸ್ 100ಗೆ ಜಾಸ್ತಿ ಮಾಡಬೇಕು, 120% ಆಗುತ್ತೆ. ಎಲ್ಲಾದರೂ ನಿಮಗೆ ಲಾಭ ಅಂತ ಬಂತು ಅಂದರೆ 100+, ನಷ್ಟ ಅಂತ ಬಂತಂದರೆ 100 ಮೀನ್ಸ್ ಪ್ರೀವಿಯಸ್ ಆ್ಯಸ್ ಕ್ವಶನ್. ಅಲ್ಲಿ ಲಾಸ್ ಅಂತ ಇತ್ತು, ಇಲ್ಲಿ ಲಾಭ ಅಂತಿದೆ. ನೋಡಿ ಮಾಡ್ತೀನಿ. 2500 ರೂಗಳಿಗೆ 2500 ರೂಗಳಿಗೆ ಕೊಂಡುಕೊಂಡ ಬೆಲೆ ಆಲ್ವೇಸ್ ಏನಾಗಿರುತ್ತೆ 100% ಆಗಿರುತ್ತೆ. ಅರ್ಥಕ್ಕೆ 100%. 20% ಲಾಭಕ್ಕೆ ಲಾಭ ಎಷ್ಟು ಪರ್ಸೆಂಟ್, ಬಿಕಾಸ್ ಇದೆ ಕಾಸ್ಟ್ ಪ್ರೈಸ್ ಆಗಿರುತ್ತೆ. ಯಾಕಂದರೆ ಕಾಸ್ಟ್ ಪ್ರೈಸ್ ಇಸ್ ಆಲ್ವೇಸ್ 100%. 20% ಲಾಭ ಅಂದರೆ 100ಗೆ ಏನು ಮಾಡಬೇಕು 20% ಲಾಭ. ಹಂಗಾರೆ ಅದು 120% ಅದು. ಹಾಗಾದರೆ ಮಾರಿದ ಬೆಲೆಯು 20% ನಷ್ಟಕ್ಕೆ ಮಾರಿದ ಆತನು ಆಗುವಂಥ ಲಾಭವು ಎಷ್ಟು ಲಾಭ ಆಗುತ್ತೆ, ಆತನಿಗೆ ಆಗುವಂಥ ಲಾಭವು ಎಷ್ಟು, ಅಥವಾ ಆಗುವಂಥ ಲಾಭ ಅಂದರೆ ಸೊ ಏನಾಗುತ್ತೆ ಇದು ಎಕ್ಸ್ ಅಂತ ಒಂದು ಎಷ್ಟು ರೂಪಾಯಿ ಲಾಭ ಆತ ಮಾರಿದಂಥ ಆತನಿಗೆ ಆಗುವಂಥ ಲಾಭವು ಎಷ್ಟು ಚೆಕ್ ಮಾಡೋಣ. ಸೊ ಎಷ್ಟು ರೂಪಾಯಿ ಲಾಭ ಆಯಿತು ಅಂತ ಬೇಕು, ಈ ಕೆನ್ ಟೇಕ್ ಎಕ್ಸ್ ಅಂತ ತೊಗೊಂಡೆ. ಇವಾಗ ಏನು ಮಾಡ್ತೇವೆ ಅಂದರೆ ಸೊ ಡಿವೈಡ್ ಮಾಡ್ಕೊಂಡ್ರೆ ಇಕ್ವಲ್ ಇರೋ ಕಾರಣ 00 ಕ್ಯಾನ್ಸಲ್ ಆಯಿತು. ಎಕ್ಸ್ ಇಂಟು 1 ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 25. ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. 25 ಇಂಟು 120. ದ ಎಕ್ಸ್ ಈಸ್ ಈಕ್ವಲ್ ಟು ದ 0 ಹಂಗೆ ಬರ್ತೀನಿ. ಮಲ್ಟಿಪ್ಲೈ ಮಾಡುವಾಗ 0 ಹಂಗೆ ಬರ್ರಿ. 12 5 60. ದ ಕ್ಯಾರಿ 6. 12 24 ಪ್ಲಸ್ 6 30. ಅಂದರೆ ಎಷ್ಟದು 3000 ರೂಗಳಿಗೆ ಮಾಡ್ತಾನೆ. ಅವನು ಕೊಂಡುಕೊಂಡ ಬೆಲೆ 2500, ಮಾರಿದ ಬೆಲೆ 3000. ಹಾಗಾದರೆ ಅವನಿಗೆ ಲಾಭ ಎಷ್ಟಾಗುತ್ತೆ, ಎಷ್ಟು ಲಾಭ ಆಗುತ್ತೆ 500 ರೂಪಾಯಿ ಅವನಿಗೇನಾಗುತ್ತೆ ಸ್ನೇಹಿತರೆ ಲಾಭವಾಗುತ್ತೆ. ಅರ್ಥ ಆಯಿತು ಅಂದ್ಕೊತೀನಿ. ಗಮನವಿಟ್ಟು ಕಿವಿ ಕೊಟ್ಟು ಕೆಲಸ. ಇದನ್ನು ಡಾಟ್ ಮೆಥಡಲ್ಲಿ ಮಾಡ್ಬೋದು. ನಾನು ಯಾಕೆ ಅಂದರೆ ಇದೇ ಮೆಥಡ್ ತೊಗೊತೀನಿ ಅಂದರೆ ಅವ್ನು ಯಾವುದೇ ಕ್ವಶನ್ ಕೊಡಲಿ ಈ ಮೆಥಡ್ನೇ ಯೂಸ್ ಮಾಡ್ತೀವಿ ಅನ್ನೋ ಕಾರಣಕ್ಕೆ ನಾ ಈ ಮೆಥಡ್ ತಗೊಂಡ್ರೆ. ಅರ್ಥ ಆಯಿತು ಅಂದ್ಕೊತೀನಿ. ಸೊ ಇದೇ ಥರ ಒಂದು ಕ್ವಶನ್ ಬೇಕು ಅಂದರೆ ಬೇಕಾದ್ರೆ ಬರ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿಯು ಒಂದು ಚೇರನ್ನು ಫಾರ್ ಎಕ್ಸಾಂಪಲ್ 25,000 ರೂಗಳಿಗೆ ಕೊಂಡುಕೊಂಡನು. 25,000 ರೂಗಳಿಗೆ ಕೊಂಡುಕೊಂಡನು. ಅದೇ ಚೇರನ್ನು 40% ಲಾಭಕ್ಕೆ ಮಾರಿದರೆ ಆತನು ಮಾರಿದ ಬೆಲೆಯು ಎಷ್ಟು ರೂಪಾಯಿ, ಹಾಗಾದರೆ ಅವನಿಗೆ ಆಗುವಂಥ ಲಾಭವು ಎಷ್ಟು, ಎರಡನ್ನೂ ನೀವು ಕಂಡುಹಿಡಿದು ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿಸಿದ್ದಾರೆ. ವಿ ಕ್ಯಾನ್ ಮೂವ್ ಫಾರ್ ದ ನೆಕ್ಸ್ಟ್ ಕ್ವಶನ್ ಹೋಗೋಣ. ಯಾವ ಥರ ಕ್ವಶನ್ಸ್ ಇರುತ್ತೆ ಅಂತ ನೋಡ್ಕೊಂಬರ ಸ್ನೇಹಿತರೆ. ನೋಡಿ, ಈ ಕ್ವಶನ್ ನಿಮಗೇನಾಗಿರುತ್ತೆ ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ವಲ್ಪ ಗಮನವಿಟ್ಟು ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ಏನನ್ನು ಕೊಟ್ಟಿದ್ದಾನೆ, ನಾ ಏನನ್ನು ಕಂಡು ಹಿಡಿಬೇಕು ಅನ್ನೋದು ನೀಟಾಗಿ ಗೊತ್ತಿರೋ ಸ್ನೇಹಿತರೆ. ನೋಡಿಲಿ, ಲಕ್ಷ್ಮಣನು ಒಂದು ಪುಸ್ತಕವನ್ನು 340 ರೂಗಳಿಗೆ ಮಾರಿದರೆ, ಇಲ್ಲಿ ನಿಮಗೆ ಮಾರಿದರೆ ಅಂತೇಳೇನೆ, ಮಾರಿದ ಬೆಲೆ ನಿಮಗೆ 100% ಅಂತ ಹೇಳಿಲ್ಲ ಇಲ್ಲಿ ತನಕ. ಕೊಂಡ ಬೆಲೆಯು 100% ಅಂತ ಹೇಳಿಲ್ಲ. ಕನ್ಫ್ಯೂಸ್ ಆಗಿ ನೀವೇನಾದರೂ ರೊಚ್ಚಿಗೆದ್ದಿ 340 ಈಸ್ ಈಕ್ವಲ್ ಟು 100% ಅಂತ ಬರ್ತದೆ ಅಂದರೆ ದ ಮಾರ್ಕ್ ವೆಂಕಟರಮಣ ಗೋವಿಂದ ಆಕೈತಿ. ಗಮನವಿಟ್ಟು ಕೇಳಿಸ್ಕೊಳ್ಳಿ. ಯಾಕೆ ಹೇಳ್ತೀನಿ ಅಂದರೆ ಅವ್ನು ಹೇಳ್ತಾನೆ 340 ರೂಗಳಿಗೆ ಮಾರಿದರೆ, ಕೊಂಡ ಬೆಲೆ ಅನ್ನೋಕ್ಕೆ 100% ಬರೋಂಗಿಲ್ಲ. ಮಾರಿದ ಬೆಲೆ ಚೇಂಜ್ ಆಗ್ಬೋದು. ಮಾರಿದರೆ ಆತನಿಗೆ 15% ನಷ್ಟವಾಗುತ್ತದೆ. ನೀಟಾಗಿ ಅವನು ಹೇಳಿದೆ, ನಾವೊಂದು ಯಾವುದೋ ಒಂದು ಐಟಮ್ ಇರುತ್ತೆ. ಯಾವ ಐಟಮ್, ಒಂದು ಪುಸ್ತಕ ನಂತರ ಇರುತ್ತೆ. ನಾನೇನು ಮಾಡ್ತೀನಿ ಅಂದರೆ 340 ರೂಪಾಯಿ ಯಾರಿಗೋ ಕೊಡ್ತೀನಿ.
340 ರೂಪಾಯಿ ಯಾರಿಗೋ ಮಾಡ್ತೀನಿ ಅಂದರೆ ನಾನು ಹೇಳ್ತೇವೆ ನಾನು 340 ರೂಪಾಯಿ ಕೊಟ್ಬಿಟ್ಟೆ 15% ಲಾಸ್ ಆಗ್ಬಿಡ್ತು. 340 ರೂಪಾಯಿಗೆ ಮಾರೇನಿ ಅಂದರೆ ಕಾಮನ್ ಸೆನ್ಸು 15% ನನಗೆ ಬಿಟ್ಟು ಮಾರೇನಿ. 15% ಬಿಟ್ಟು ಮಾರೇನಿ, ಅದು ಎಷ್ಟು ಪರ್ಸೆಂಟ್ ಮಾರೇನಿ? 85%ಗೆ ಮಾರೇನಿ. ಹಾಗಾದರೆ ಕೊಂಡುಕೊಂಡ ಬೆಲೆ ಇದು ನೋಡಿ, ಕೊಂಡುಕೊಂಡ ಬೆಲೆ ಏನಾಗಿರುತ್ತೆ? 100% ಆಗಿರುತ್ತೆ. ನನಗೆ ಬೇಕಾದ ಕೊಂಡುಕೊಂಡ ಬೆಲೆಯು ಎಷ್ಟು ಅಂದರೆ ನನಗೆ 100% ಎಷ್ಟು ಅಂತ ನೀಟಾಗಿ ಕೆಳಗೆ ಗಮನ ಕಳಿಸ್ಕೊಳ್ಳಿ. ಲಕ್ಷ್ಮಣನ ಒಂದು ಪುಸ್ತಕವನ್ನು 340 ರೂಗಳಿಗೆ ಮಾರಿದರೆ 15% ಏನಾಕೈತಿ? ನಷ್ಟ ಆಕೈತಿ. 15% ನಷ್ಟ ಆಕೈತಿ ಅಂದರೆ 100ಕ್ಕೆ 15% ನಷ್ಟ ಆಕೈತಿ ಅಂದರೆ 85%ಗೆ ಮಾರ್ಯಾನೆ ಅಂತ ಅವನು. ಈ ಬ್ರ್ಯಾಕೆಟಲ್ಲಿ ನಿಮಗೆ ಅರ್ಥ ಆಗಲಿ ಅಂತ ಬರ್ದೇನೆ ಮತ್ತು ರೊಚ್ಚಿಗೆ ಇದನ್ನು ಮಲ್ಟಿಪ್ಲೈ ಮಾಡಿಬಿಟ್ಟಿರ. ಸೊ 85%ಗೆ ಮಾರ್ಯಾನೆ. ಹಾಗಾದರೆ ಕೊಂಡುಕೊಂಡ ಬೆಲೆಯು ಎಷ್ಟು? ನಾನು ಹೇಳಿದ್ದೀನಿ ಕೊಂಡುಕೊಂಡ ಬೆಲೆ ಆಲ್ವೇಸ್ ಏನಾಗಿರುತ್ತೆ? 100% ಆಗಿರುತ್ತೆ. ಕೊಂಡುಕೊಂಡ ಬೆಲೆ ಏನಾಗಿರುತ್ತೆ? ಆಲ್ವೇಸ್ ಏನಾಗಿರುತ್ತೆ? 100% ಆಗಿರುತ್ತೆ. ಸೊ 100% ಈಸ್ ಈಕ್ವಲ್ ಟು ಎಷ್ಟು ಅಂತ ಕೇಳೋಣ. ಅರ್ಥ ಆಗಿದೆ? ಯಾಕೆಂದರೆ ನನಗೆ ಬೇಕಾದ ಕೊಂಡುಕೊಂಡ ಬೆಲೆ ಎಷ್ಟಾಗಿರುತ್ತೆ? 100% ಆಗಿರುತ್ತೆ. 100% ಎಷ್ಟು ಅಂತ ನೀಟಾಗಿ ಕೇಳೋಣ. 100% ಬಿಕಾಸ್ ಆಫ್ ಕಾಸ್ಟ್ ಪ್ರೈಸ್ ಇಸ್ ಆಲ್ವೇಸ್ ಏನಾಗಿರುತ್ತೆ? 100% ಆಗಿರುತ್ತೆ. ನಾವು ಹೇಳಿದ್ದೀನಿ ಈಕ್ವಲ್ ಇರೋ ಕಾರಣ ಕ್ಯಾನ್ ಏಬಲ್ ಟು ಡಿವೈಡ್. ಸೊ ನಿಮಗೆ ಕಷ್ಟ ಆಯಿತು ಅಂದರೆ ಏನು ಮಾಡ್ತೀರಾ? ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಎಕ್ಸ್ ಇಂಟು 85 85 ಇಂಟು ಎಕ್ಸ್ ಅಂದರೆ 85 ಎಕ್ಸ್ ಈಸ್ ಈಕ್ವಲ್ ಟು 340 ಇಂಟು 100. ಇದನ್ನು ಡಿವೈಡ್ ಮಾಡ್ತೀನಿ. ದ ಎಕ್ಸ್ ಈಸ್ ಈಕ್ವಲ್ ಟು 340 ಇಂಟು 100 ಡಿವೈಡ್ ಬೈ 85. ನೋಡಿ ಸ್ನೇಹಿತರೆ, ನೀಟಾಗಿ ಡಿವೈಡ್ ಮಾಡ್ತೀನಿ, ಕೇಳ್ಕೊಳ್ಳಿ. ಡಿವಿಷನ್ ಗೊತ್ತಿರಬೇಕು ನಿಮಗೆ, ಮಲ್ಟಿಪ್ಲಿಕೇಶನ್ ಗೊತ್ತಿರಬೇಕು, ಫಸ್ಟ್ ಎಲ್ಲ ಗೊತ್ತಿರಬೇಕು. ಅಂದರೆ ನಿಮಗೆ ಟೇಬಲ್ಸ್ ಅಟ್ಲೀಸ್ಟ್ 20 ತನಕ ನಿಮಗೆ ಮಗ್ಗಿ ಗೊತ್ತಿರಬೇಕು. ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ ಅಂದರೆ ಕಷ್ಟ ಆಕೈತಿ. 20 ತನಕ ಮಗ್ಗಿನ ಕಲೀರಿ, ಕಲಿತ್ರೆ ಈಸಿಯಾಗಿ ಮಾಡಬಹುದು. ಓಕೆನಾ? ಇವಾಗ ಡಿವೈಡ್ ಮಾಡ್ತೀವಿ. ಡಿವೈಡ್ ಮಾಡಿದಾಗ 5 ಡಿವೈಡ್ ಮಾಡಿ. 5 1 5 ಎಷ್ಟು ಉಳಿತು? 3 ಉಳಿತು. 5 7 35 ಕಲಾಸ್. 5 7 10 0 ಹಂಗೆ ಬರ್ದೆ ಕಲಾಸ್. ಇಲ್ಲಿ 17 ಉಳಿತು ನೋಡಿ. ಸೊ 17 1 17 17 2 34 ಈ 0 ಹಂಗೆ ಬರ್ದೆ. ಎಷ್ಟು ಉಳಿತು ಅಂದರೆ 20 ಇಂಟು 20. ಹಂಗಾರೆ ಎಷ್ಟು ಬಂತು? 400 ರೂಪಾಯಿ. ಹಾಗಾದರೆ ನಾನು ಕೊಂಡುಕೊಂಡ ಬೆಲೆ ಎಷ್ಟು? 400 ರೂಪಾಯಿ. ನೀಟಾಗಿ ಅರ್ಥ ಆಯಿತು ಅಂತ ಅಂದ್ಕೊಂತೀನಿ ಸ್ನೇಹಿತರೆ. ಗಮನವಿಟ್ಟು ಕಿವಿ ಕೊಟ್ಟು ಕೇಳಿ. ಈ ಥರ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಈ ಥರ ಕ್ವಶನ್ನ ಕೇಳ್ತಾನೆ, ಇದನ್ನೇ ಸ್ವಲ್ಪ ಅಗ್ದಿ ಬದಲಿ ಮಾಡಿ ಕೇಳ್ತಾನೆ. ಕ್ಲೀನಾಗಿ ಕ್ವಶನ್ನ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯಿತು ಅಂದ್ಕೊತೀನಿ. ಇದೇ ಥರ ನಿಮಗೆ ಕ್ವಶನ್ ಬೇಕು ಅಂದರೆ ಬೇಕಾದ್ರೆ ಒಂದು ಕ್ವಶನ್ನ ಹಾಕ್ತೀನಿ, ಬೇಕಾದ್ರೆ ಕೇಳಿಸ್ಕೊಳ್ಳಿ. ಸ್ವಲ್ಪ ಡೆಸಿಮಲ್ ಬರಲಿ, ಏನು ಸಮಸ್ಯೆ ಇಲ್ಲ. ಕ್ಯಾಲ್ಸಿನ ಯೂಸ್ ಮಾಡಬೇಡ್ರಿ. ಯು ಕ್ಯಾನ್ ಯೂಸ್ ಯುವರ್ ಬ್ರೈನ್. ಟೈಮ್ ಆದರೂ ಪರವಾಗಿಲ್ಲ, ಇನ್ಷಿಯಲ್ ಆಗಿ ಯೂಸ್ ಯುವರ್ ಬ್ರೈನ್. ಯಾಕೆಂದರೆ ನಿಮ್ಮ ಎಕ್ಸಾಮಲ್ಲಿ ಕ್ಯಾಲ್ಸಿ ಕೊಡಲ್ಲ, ಅಲ್ಲ ಮಾವು ಇರಲ್ಲ ಕೊಡೋಕ್ಕೆ. ಅರ್ಥ ಆಯ್ತಲ್ರಿ? ಸೊ ನೋಡಿ ಹೆಂಗೆ ಮಾಡ್ತೀವಿ ಅಂದರೆ, ಫಾರ್ ಎಕ್ಸಾಂಪಲ್ ಸಿಂಪಲ್ ಹೇಳ್ತೀನಿ, 340 ರೂಗಳಿಗೆ ಮಾರಿದರೆ ಅದಕ್ಕೆ 14 ಸೇಮ್ ಮತ್ತೆ ಕ್ವಶನ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಒಂದು ವಾಚನ್ನು 45,000 ರೂಗಳಿಗೆ, ಸರ್ ಅದಂತ 45,000 ರೂಪಾಯಿ ವಾಚ್ ಅಂತ ಕೇಳಬೇಡ, ಸುಮ್ಮನೆ ಹೇಳ್ತೀನಿ. ಒಬ್ಬ ವ್ಯಕ್ತಿ ಒಂದು ವಾಚನ್ನು 45,000 ರೂಗಳಿಗೆ ಮಾರಿದರೆ ಆತನಿಗೆ 20 ನಷ್ಟವಾಗುತ್ತದೆ. 45,000 ರೂಪಾಯಿ ಮಾರಿದವನು 20 ರೂಪಾಯಿ 20% ನಷ್ಟ ಆಗುತ್ತೆ. ಹಾಗಾದರೆ ಕೊಂಡುಕೊಂಡ ಬೆಲೆ ಎಷ್ಟು? ಇದನ್ನು ನೀಟಾಗಿ ಆನ್ಸರ್ ಮಾಡಿ ನಮ್ಮ ಕಮೆಂಟ್ಸ್ ಬಾಕ್ಸ್ನಲ್ಲಿ ಏನು ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನೀಟಾಗಿ ಆನ್ಸರ್ನ ಅಪ್ಡೇಟ್ ಮಾಡಿ ಸ್ನೇಹಿತರೆ. ನಾವು ಏನು ಮಾಡೋಣ, ನೆಕ್ಸ್ಟ್ ಕ್ವಶನಿಗೆ ನಾವು ಮಾಡೋಣ, ಮೂವ್ ಮಾಡೋಣ. ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಸೊ ಸ್ವಲ್ಪ ಇದನ್ನು ಕೂಡ ಅದೇ ಥರನೇ ಇದೆ, ಸ್ವಲ್ಪ ಚೇಂಜ್ ಮಾಡೋಣ. ಒಬ್ಬ ವ್ಯಕ್ತಿ ಒಂದು ಬ್ಯಾಗನ್ನು 3,600 ರೂಗಳಿಗೆ ಮಾರಿದ ಬೆಲೆ ಇನ್ನೊಮ್ಮೆ ಹೇಳ್ತೀನಿ 100% ಅಲ್ಲ. ಕೊಂಡುಕೊಂಡ ಬೆಲೆ ಏನಾಗಿರುತ್ತೆ? 100% ಆಗಿರುತ್ತೆ. ಒಬ್ಬ ವ್ಯಕ್ತಿ 3,600 ರೂಗಳಿಗೆ ಮಾರಿದರೆ ಆತನಿಗೆ ಶೇಕಡ 20 ನಷ್ಟವಾಗುತ್ತದೆ. ಲಾಭವಾಗುತ್ತದೆ. ವೆರಿ ಗುಡ್. ಅದೇ ಒಬ್ಬ ವ್ಯಕ್ತಿ 3,600 ರೂಪಾಯಿ ಮಾಡ್ತಾನೆ ಅಂತ ಅವನಿಗೆ ಎಷ್ಟಾಗುತ್ತೆ? 20% ಲಾಭ. 20% ಲಾಭ ಅಂದರೆ 100 ಪ್ಲಸ್ ಮಾಡ್ತೇವೆ. ಹಾಗಾದರೆ ಇಲ್ಲೂ ಕೂಡ ಕೊಂಡುಕೊಂಡ ಬೆಲೆನೇ ಕೇಳೋಣ. ಕೊಂಡುಕೊಂಡ ಬೆಲೆ ಏನಾಗಿರುತ್ತೆ? 100%. ಸೊ ಇಂಕನ ಮಾಡಿದ್ರಿ 3,600 ರೂಗಳಿಗೆ
ಅಪ್ಪ ಇದು 3.6 ಅಲ್ರೋ, 3600 ರೂಗಳಿಗೆ ಮಾರಿದರೆ 20% ಲಾಭ. 20% ಲಾಭ ಅಂದರೆ ಅಂತ 120%. ಯಾಕೆ ಅಂದರೆ ಲಾಭ ಅಂದಾಗೆ 100 + 20 ಆಗಿರುತ್ತೆ. ಹಾಗಾದರೆ ಕೊಂಡುಕೊಂಡ ಬೆಲೆ ಎಷ್ಟು? ಕೊಂಡುಕೊಂಡ ಬೆಲೆ ಏನಾಗಿರುತ್ತೆ? ಆಲ್ವೇಸ್ ಆಗಿರುತ್ತೆ 100% ಆಗಿರುತ್ತೆ. ನನಗೆ ಬೇಕಾಗಿದ್ದು ಕೊಂಡುಕೊಂಡ ಬೆಲೆ ದಿಸ್ ವಾಟ್ ಕಾಸ್ಟ್ ಪ್ರೈಸ್ ಆಗಿರುತ್ತೆ. ಅಮೌಂಟ್ ಎಷ್ಟು? ಎಕ್ಸ್ ಅಂತ ಹಾಕ್ತೀನಿ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ ಅಥವಾ ಡಿವೈಡ್ ಮಾಡಿದರೆ, ಸೊ 0 0 ಏನಾದ್ರು ಡಿವೈಡ್ ಆದರೆ ಡಿವೈಡ್ ಮಾಡಿರಿ, ದ 0 0 ವಿಲ್ ಬಿ ಕ್ಯಾನ್ಸಲ್ ಆಯಿತು. ಸೊ ಬೇಕಾದ್ರೆ ಇಲ್ಲೇ ಮಾಡಿರಿ, 12 1 12, 12 ಎಷ್ಟಲೇ 12 3 36, ಈ 0 ಬರದೆ ಹಿಂಗಾರ ಮಾಡೋದು ಅಥವಾ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ ಎಕ್ಸ್ ಇಂಟು 1 ಅಂದರೆ ದ ಎಕ್ಸ್ ಈಸ್ ಈಕ್ವಲ್ ಟು ದ 30 × 100. ದ ಆನ್ಸರ್ ಇಸ್ ದ ಎಕ್ಸ್ ಈಸ್ ಈಕ್ವಲ್ ಟು ವಾಟ್? 3000 ರೂಗಳು. ಅಂದರೆ ಒಬ್ಬ ವ್ಯಕ್ತಿ 20% ಲಾಭವಾಗುತ್ತೆ. 3600ಕ್ಕೆ 20% ಲಾಭ ಅಂದರೆ ಕೊಂಡುಕೊಂಡ ಬೆಲೆ ಏನಾಗಿರುತ್ತೆ? 3000 ರೂಗಳು ಆಗಿರುತ್ತೆ. ಅರ್ಥ ಆಗ್ತಿದೆ ಅಂತ ಅನ್ಕೊತೀನಿ. ಸೊ ನೆಕ್ಸ್ಟ್ ಕ್ವಶನ್ನ ಹೋಗೋಣ ಸ್ನೇಹಿತರೆ. ಇದು ಒಂದು ಕ್ವಶನು ಡಿಫ್ರೆಂಟ್ ಆಗಿದೆ ಸರ್. ಇದನ್ನು ಪ್ರೀವಿಯಸ್ ಕ್ವಶನ್ 340 ರೂಪಾಯಿ ಐತೆ, ಇದು 340 ರೂಪಾಯಿ ಅಂತ ಮಾಡಿಬಿಡ್ರಿ. ಸೊ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಸೊ ಏನು ಹೆಂಗಿರುತ್ತೆ ಅಂತ ಗಮನ ಬಿಟ್ಟು ಕ್ಲೀನಾಗಿ ಕೇಳಿಸ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನು. ಈ ಥರ ಕ್ವಶನ್ಸನ್ನ ನಾನು ದ ಪ್ರೀವಿಯಸ್ ಇಯರಲ್ಲಿ ನೋಡಿದ್ದೀನಿ. ಸೊ HSTR ಕ್ವಶನ್ ಪೇಪರ್ನ ಸ್ವಲ್ಪ ರೆಫರ್ ಮಾಡಿ. HSTRಲ್ಲೂ ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಬರುತ್ತೆ. HSTR ಅಂತಲ್ಲ, ಎನಿ ಕಾಂಪಿಟೇಟಿವ್ ಎಕ್ಸಾಮ್ ತೊಗೊಂಡ್ರು ಕೂಡ ಇವಾಗ ಗೋತ್ರದ ಬಾಳ IAS KS PC PSI FD SDI KPSC ಗ್ರೂಪ್ ಸಿ ಯಾವ ತಗೊಂಡ್ರು ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಮೇಲೆ ನಿಮಗೆ ಕ್ವಶನ್ ಕೇಳ್ತಾನೆ. ಐದರ್ ಡೈರೆಕ್ಟಾಗಿ ಕೇಳಬಹುದು ಅಥವಾ ಇಂಡೈರೆಕ್ಟರ ನಿಮಗೆ ಕ್ವಶನ್ನ ಕೇಳಬಹುದು. ನೋಡಿ, ಈ ಕ್ವಶನ್ನ ಕ್ಲೀನಾಗಿ ಅಬ್ಸರ್ವ್ ಮಾಡಿ ಕೇಳಿ. ಒಬ್ಬ ವ್ಯಕ್ತಿಯು ಒಂದು ವಾಚನ್ನು, ಕ್ಲೀನಾಗಿ ಕೇಳಿಸ್ಕೊಳ್ಳಿ, ಒಬ್ಬ ವ್ಯಕ್ತಿಯು ಒಂದು ವಾಚನ್ನು 340 ರೂಗಳಿಗೆ ಮಾರಿದರೆ ಆತನಿಗೆ 15% ನಷ್ಟವಾಗುತ್ತೆ. ನಾನು ಕ್ಲೀನಾಗಿ ಪ್ರೀವಿಯಸಲ್ಲಿ ಇದ್ರ ಬಗ್ಗೆ ಹೇಳಿದ್ದೆ. ಎಷ್ಟು ಮಾಡಿದ್ರೆ 340 ರೂಪಾಯಿಗೆ ಮಾರಿದರೆ ಅವನಿಗೆ ಎಷ್ಟು ಲಾಸ್ ಆಗುತ್ತೆ? 15% ನಷ್ಟ. ಅಂದರೆ 100ಕ್ಕೆ 15% ಕಲೀರಿ. ದ ಆನ್ಸರ್ ಏನಾಗುತ್ತೆ? 85%ಗೆ ಮಾರ್ಯಾನ. ಎಷ್ಟು ಪರ್ಸೆಂಟಿಗೆ? 85%ಗೆ ಮಾರ್ಯಾನ. ಹಾಗಾದರೆ 15% ಲಾಭವಾಗಬೇಕಾದರೆ 15% ಲಾಭವಾಗಬೇಕಾದ್ರೆ ಮಾರಿದ ಬೆಲೆ ಎಷ್ಟು? ಚಂದ ಐತೆ ನೋಡಿರಿ ಕ್ವಶನ್ಸ್. ಕನ್ಫ್ಯೂಸ್ ಆಗ್ಬಿಟ್ಟು ಮತ್ತೆ ಇದನ್ನು ಕೊಂಡುಕೊಂಡ ಬೆಲೆ ಕಂಡಿಡಿದು ತುಂಬ ಜನ ಏನು ಮಾಡ್ತಾರೆ ಅಂದರೆ ಸ್ನೇಹಿತರೆ, ಸೊ 340 ರೂಪಾಯಿ = ಕೊಂಡುಕೊಂಡ ಬೆಲೆ 100% ಹಾಕಿ 100% ಕಂಡಿಡಿದು ಮತ್ತು ಅದಕ್ಕೆ 15% ಎಕ್ಸ್ಟ್ರಾ ಕಂಡಿರ್ತಾರೆ. ಅದು 2-3 ಮೆಥಡ್ ಮಾಡೋಕೆ ಹೋಗ್ಬಿಟ್ಟು ಒಂದೇ ಮೆಥಡಲ್ಲಿ ಜೈ ಅಂತ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಹೆಂಗೆ? ಒಬ್ಬ ವ್ಯಕ್ತಿಯು 340 ರೂಗಳಿಗೆ ಒಟ್ಟು ಮಾರಿದರೆ 15% ನಷ್ಟವಾಗುತ್ತೆ. 340 15% ನಷ್ಟ ಅಂದರೆ 85%ಗೆ ಮಾಡ್ತಾನೆ. 15% ಏನಾಗಬೇಕು? ಲಾಭವಾಗಬೇಕಾದರೆ. ಲಾಭ ಅಂದರೆ 100ಕ್ಕೆ ಪ್ಲಸ್ಸು, ನಷ್ಟ ಅಂದರೆ 100ಕ್ಕೆ ಮೈನಸ್ಸು. 15% ನಮಗೆ ಕೊಂಡುಕೊಂಡ ಬೆಲೆ ಕೇಳಿಲ್ಲ. 15% ಲಾಭವಾಗಬೇಕಾದ್ರೆ ಅಂದರೆ 100 + 15 ಅಂದರೆ 115% ಆಗಿರುತ್ತೆ. ಹಾಗಾದರೆ ಅದರ ಬೆಲೆಯು ಎಷ್ಟು? ಅವ್ನು ಕೇಳಿದ್ದು ಬೆಲೆಯು ಎಷ್ಟು ಅಂತ ಕೇಳೋಣ. ಅದಕ್ಕೆ ಬೆಲೆ ಇರೋ ಕಡೆ ನಾನು ಏನು ಮಾಡ್ತೀನಿ? ಎಕ್ಸ್ ಹಾಕ್ತೀನಿ. ಇವಾಗ ಏನು ಮಾಡ್ತೀನಿ? ಕ್ಯಾನೇಬಲ್ ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ನ ಮಾಡ್ತೀನಿ. ಕೇಳಿಸ್ಕೊಳ್ಳಿ. ಡಿವೈಡ್ ಮಾಡಿದ್ರೆ ಡಿವೈಡ್ ಮಾಡಿ. ಕನ್ಫ್ಯೂಸ್ ಆದರೆ ಎಕ್ಸ್ ಇಂಟು 85, ದ 85 ಎಕ್ಸ್ ಈಸ್ ಈಕ್ವಲ್ ಟು 340 ಇಂಟು 115. ಡಿವೈಡ್ ಮಾಡ್ತೀನಿ. ದ ಎಕ್ಸ್ ಈಸ್ ಈಕ್ವಲ್ ಟು 340 ಇಂಟು 115 ಡಿವೈಡ್ ಬೈ 85. ಸೊ ಡಿವೈಡ್ ಮಾಡೋಣ. ಡಿವೈಡ್ ಮಾಡಿದಾಗ ಏನಾಗುತ್ತೆ? ಸೊ 5ರಿಂದ 5 ಡಿವೈಡ್ ಮಾಡಿ. 5 1 5, 3 ಕ್ಯಾರಿ ಆಯಿತು. 5 7 35. ಇದೇ ಥರ ಕ್ವಶನ್ ಸೇಮ್ ಕ್ವಶನ್ ಮಾಡಿದ್ದೀವಿ, ಬಟ್ ಇದು ಸ್ವಲ್ಪ ಚೇಂಜ್ ಇದೆ. ಸೊ 5 ಎಷ್ಟಲೇ? 5 2 10, 1 ಉಳಿತು. 5 3 15. ಸೊ ನೆಕ್ಸ್ಟ್ ಏನು ಮಾಡ್ತೀವಿ? 17 1 17, 17 2 34 0. ಸೊ ಹಾಗಾದರೆ ಉಳಿದಿದೆ ಬಂತು ದ ಎಕ್ಸ್ ಈಸ್ ಈಕ್ವಲ್ ಟು 20 ಇಂಟು 23. ಏನದು? 20 ಇಂಟು 23. ದ ಮಲ್ಟಿಪ್ಲೈ ಮಾಡಿದ್ರೆ ದ 0 ಹಂಗೆ ಬರಿತೀನಿ. 25 3 ಮಲ್ಟಿಪ್ಲೈ ಮಾಡಿದ್ರೆ ಕೆಲವೊಬ್ರು 0 0 ಸಮಥಿಂಗ್ ಏನೋ ಬರ್ತಾರೆ. 25 3 ಎಷ್ಟಾಗುತ್ತೆ ಅಂದರೆ 46. ಹಾಗಾದರೆ ಎಷ್ಟಾಗುತ್ತೆ? ಅದರ ಬೆಲೆ ಎಷ್ಟು? 460 ರೂಗಳು. ಯಾವಾಗ? ಅವನಿಗೆ 15% ಲಾಭ ಆದಾಗ 450 ರೂಗಳಿಗೆ ಅವನು ಮಾಡ್ತಾನೆ. ಸೊ ಒಳ್ಳೆ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಇದ್ರ ಮೇಲೆ ಇದೇ ಥರ ಏನಾರ ಕ್ವಶನ್ ಬೇಕು ಅಂದರೆ ಐ ಕ್ಯಾನ್ ಗಿವ್ ಕ್ವಶನ್. ಇದೇ ಥರ ಒಂದು ಕ್ವಶನ್ನ ಕೊಡ್ತೀನಿ, ಕ್ಲೀನಾಗಿ ಕೇಳಿಸ್ಕೊಳ್ಳಿ.
ಸೊ ಇದನ್ನು ಸೊಲ್ಯೂಷನ್ ಮಾಡಿ ಕಮೆಂಟ್ಸ್ ಬಾಕ್ಸಲ್ಲಿ ಮಾಡಿದ್ರೆ ಕಮೆಂಟ್ಸ್ನ ಹಾಕಿಸಿ ಗೊತ್ತಾಗುತ್ತೆ, ಕಮೆಂಟ್ನ ಹಾಕಿ. ಸೊ ಏನು ಮಾಡ್ತೀವಿ, ಒಬ್ಬ ವ್ಯಕ್ತಿಯು ಏನೋ ಒಂದು ಕೊಡ್ಬೋದು. ಒಬ್ಬ ವ್ಯಕ್ತಿ ಒಂದು ಪೆನ್ನನ್ನು ಅಥವಾ ಒಂದು ಪುಸ್ತಕವನ್ನು ಸೊ ಏನಾದರೂ 750 ರೂಗಳಿಗೆ ಮಾರಿದರೆ ಆತನಿಗೆ ಶೇಕಡ ಫಾರ್ ಎಕ್ಸಾಂಪಲ್ 20 ನಷ್ಟವಾಗುತ್ತದೆ. 20% ನಷ್ಟ ಆಗುತ್ತೆ, 20% ನಷ್ಟ ಆಗುತ್ತೆ. 750 ರೂಪಾಯಿ ಮಾಡಿದರೆ 20% ನಷ್ಟವಾಗುತ್ತದೆ. ಹಾಗಾದರೆ ಒಂದು 10% ಲಾಭವಾಗಬೇಕಾದರೆ ಮಾರುವ ಬೆಲೆಯು ಎಷ್ಟು? ಚಂದ ಐತಲ್ಲ. 750 ರೂಪಾಯಿಗೆ ಯಾವುದೋ ಒಂದು ವಾಚನ್ನು ಮಾರಕೊಡ್ತಾ ಅಂತ 20% ನಷ್ಟ ಆಗುತ್ತೆ. ಅಂದರೆ 750 ರೂಪಾಯಿ ಅಂದರೆ 20% ನಷ್ಟ ಅಂದರೆ 80%. ಅದು 10% ಲಾಭವಾಗಬೇಕಾದ್ರೆ 110, 10% ಲಾಭ 100 ಪ್ಲಸ್ 110 ಈಸ್ ಈಕ್ವಲ್ ಟು ಎಕ್ಸ್. ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಯು ಕ್ಯಾನ್ ಗೆಟಿಂಗ್ ಎ ವಾಟ್ ಆನ್ಸರ್ ಬರುತ್ತೆ. ಟ್ರೈ ಮಾಡಿ ಸ್ನೇಹಿತರೆ, ಡೆಸಿಮಲ್ ಬಂದರೂ ಕೂಡ ಏನೂ ಸಮಸ್ಯೆ ಇಲ್ಲ. ಸೊ ನೆಕ್ಸ್ಟ್ ಏನು ಮಾಡೋಣ, ನೆಕ್ಸ್ಟ್ ಕ್ವಶನಿಗೆ ನಾವು ಮೂವ್ ಮಾಡೋಣ ಸ್ನೇಹಿತರೆ. ಒಬ್ಬ ವ್ಯಕ್ತಿಯು ಒಂದು AC-ಯನ್ನು 15,400 ರೂಗಳಿಗೆ ಮಾರಿದರೆ, ಒಬ್ಬ ವ್ಯಕ್ತಿಯು ಒಂದು AC-ಯನ್ನು 15,000 ರೂಗಳಿಗೆ ಮಾರಿದರೆ ಆತನಿಗೆ ಶೇಕಡ 20% ಲಾಭವಾಗುತ್ತದೆ. ಹಾಗಾದರೆ 20% ನಷ್ಟಕ್ಕೆ ಮಾರಬೇಕಾದರೆ ಮಾರಿದ ಬೆಲೆ ಎಷ್ಟು? ಚಂದ ತೊಗೊಂಡ್ರೆ ಸೇಮ್ ಕ್ವಶನು. ಒಬ್ಬ ವ್ಯಕ್ತಿ ಒಂದು AC-ಯನ್ನು 15,400 ರೂಗಳಿಗೆ ಮಾರಿದರೆ ಶೇಕಡ 20% ಲಾಭ ಅಂದರೆ ಪ್ಲಸ್ ಆಗುತ್ತೆ. ಹಾಗಾದರೆ 15,400 ಈಸ್ ಈಕ್ವಲ್ ಟು ಲಾಭ ಎಷ್ಟು ಪರ್ಸೆಂಟ್ ಲಾಭ? 20% ಲಾಭ ಅಂದರೆ 120%. ಸಾರಿ ಎಷ್ಟು? 20% ಲಾಭವಾಗಬಹುದು. ಹಾಗಾದರೆ 20% ನಷ್ಟವಾಗಬೇಕಾದರೆ, ಇನ್ ಕೇಸ್ 20% ನಷ್ಟ ಆಗಬೇಕು ಅಂದರೆ ಎಷ್ಟಕ್ಕೆ ಮಾರಬೇಕು? ನಷ್ಟ ಅಂದರೆ 80%ಗೆ ಮಾರಿದರೆ ಮಾರಿದ ಬೆಲೆಯು ಎಷ್ಟು? ಇದರಿಂದ ನಾವು ಕ್ಯಾನ್ ಏಬಲ್ ಟು ವಾಟ್ ಅಂದರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. 0 ಕ್ಯಾನ್ಸಲ್ ಆಯಿತು. ಸೊ ಮಸ್ಟ್ ಏನಾಗುತ್ತೆ, ಯಾವ ಡಿವೈಡ್ ಆಗುತ್ತೆ ಚೆಕ್ ಮಾಡಿ. X ಇಂಟು 12 ಎಕ್ಸ್ ಈಸ್ ಈಕ್ವಲ್ ಟು 1540 ಇಂಟು 80. ಇವಾಗ ಏನು ಮಾಡ್ತೀರಾ ಡಿವೈಡ್ ಮಾಡಿ. X ಈಸ್ ಈಕ್ವಲ್ ಟು 1540 ಇಂಟು 80 ಡಿವೈಡ್ ಬೈ ಏನು ಬರ್ತು? 12 ಬಂತು. ಡಿವೈಡ್ ಮಾಡೋಣ, ಸ್ವಲ್ಪ ಡೆಸಿಮಲ್ ಬರುತ್ತೇನಾ? ಡೆಸಿಮಲ್ ಬಂದರೂ ಪರವಾಗಿಲ್ಲ. ಸೊ ಸ್ವಲ್ಪ ಚೆಕ್ ಮಾಡಿ ಬರುತ್ತೆ. ಏನಂತು 4 3 12, 4 2 8 0. ಇದರಿಂದ 3 ಇದನ್ನು ಚೆಕ್ ಮಾಡೋಣ. ಇದರಿಂದ ಯಾವ್ದಾರ ಡಿವೈಡ್ ಮಾಡಿ. 3 1 3 ಇಲ್ಲಿ ಚೆಕ್ ಮಾಡಿ. 3 5 15, 3 1 3 1 ಕ್ಯಾರಿ ಆಯಿತು. 3 3 9.1 ತೆಗೆದು 3 ಬರುತ್ತೆ. ಸೊ ಹಂಗಾರೆ ಏನು ಮಾಡ್ತಿದ್ದೆ, ಮಲ್ಟಿಪ್ಲೈ ಮಾಡಿ. ಸರ್ ಡೆಸಿಮಲ್ ಬರುತ್ತೆ. 5 1 3.3 ಇಂಟು ಏನು ಮಾಡ್ತೀನಿ 20 ಮಲ್ಟಿಪ್ಲೈ ಮಾಡಿ. 0 ಹಂಗೆ ಬಿಡಿ, 0 ಕ್ಯಾರಿ ಆಗುತ್ತೆ. ಮಲ್ಟಿಪ್ಲೈ ಮಾಡಿದಾಗ 2 5 3 2 6 3 2 6 3 2 6 3 2 6 2 1 2 2 5 10. ಏನು ಬರುತ್ತೆ ಅಂದರೆ ಆನ್ಸರ್ ಏನು ಬರುತ್ತೆ ಅಂದರೆ 10,266 ರೂಪಾಯಿ ಬರುತ್ತೆ ಸ್ನೇಹಿತರೆ. ಇದು ಆನ್ಸರ್ ಆಗುತ್ತೆ. ಇಲ್ಲಿ ಪಾಯಿಂಟ್ ಇರೋ ಕಾರಣ ಈ ಪಾಯಿಂಟ್ನ ಮೂವ್ ಮಾಡಿ. ಈ ಪಾಯಿಂಟ್ ಏನಾಗುತ್ತೆ ಇಲ್ಲಾಗುತ್ತೆ. ಜಸ್ಟ್ 2 ಇಂದ ಮಲ್ಟಿಪ್ಲೈ ಮಾಡಿ ಅಥವಾ ಮಲ್ಟಿಪ್ಲೈ ಮಾಡಿ ನೋಡಿ. ಯು ಕ್ಯಾನ್ ಗೆಟಿಂಗ್ ಆನ್ಸರ್ ಇಸ್ 10,266 ರೂಪಾಯಿ ಬರುತ್ತೆ. ಹಾಗಾದರೆ ಅವನು 15,400 ರೂಗಳಿಗೆ ಮಾರಿದರೆ 20% ಲಾಭ ಆಗುತ್ತೆ. 10,266 10,266 ರೂಗಳಿಗೆ ಮಾರಿದರೆ ಅವನಿಗೆ ಏನಾಗುತ್ತೆ? ಸೊ ಏನಾಗುತ್ತೆ ಅಂದರೆ 20% ನಷ್ಟ ಆಗುತ್ತೆ ಅಂತಾರೆ. ಸೊ ನೀಟಾಗಿ ಅರ್ಥ ಆಯಿತು ಅಂದ್ಕೊತೀನಿ. ಇದರ ನೆಕ್ಸ್ಟ್ ವರ್ಷ ಅಂತ ಅಂದರೆ ಇದ್ರ ಮೇಲೆ ಇದು ನಿಮಗೆ ಆಲ್ಮೋಸ್ಟ್ ಬೇಸಿಕ್ ಕ್ವಶನ್ಸ್ಗಳು ಮುಗೀತು. ಇದ್ರ ಮೇಲೆ ಅಪ್ಡೇಟ್ ಕ್ವಶನ್ಸ್ಗಳನ್ನ ನಿಮಗೆ ಏನು ಮಾಡ್ತೀವಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತಾ ಅನಿಸ್ತಾರೆ. ಒಂದೇ ದಿನ ಎಲ್ಲ ಮಾಡ್ತಾ ಹೋದರೆ ಕನ್ಫ್ಯೂಸ್ ಆಗುತ್ತೆ. ಸೊ ಅದೇ ಥರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ವಿದ್ಯೆಯನ್ನು ದಾನ ಮಾಡಬೇಕು ಅಂತಾರೆ. ಸೊ ಅದೇ ಥರ ನಿಮ್ಮ ಓದುವಂಥ ವಿದ್ಯಾರ್ಥಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ, ಎಲ್ಲರಿಗೂ ರೀಚ್ ಆಗಲಿ ಸ್ನೇಹಿತರೆ. ನೀವು ಬರೆಯುವಂಥ ಎಲ್ಲ ಎಕ್ಸಾಮ್ಗಳು ನಿಮಗೆ ಏನಾಗಲಿ ಲಾಭದಾಯಕವಾಗಲಿ ಅಂತ ಹೇಳ್ತಾ ನನ್ನ ಈ ಮೊದಲನೇ ಸೆಕ್ಷನ್ನ ಮುಗಿಸ್ತೀನಿ. ನೆಕ್ಸ್ಟ್ ಸೆಕ್ಷನಲ್ಲಿ ನಿಮಗೆ ಏನು ಮಾಡ್ತೀನಿ, ಇದರ ಅಪ್ಡೇಟ್ ಕ್ವಶನ್ಸನ್ನು ನಿಮಗೆ ಏನು ಮಾಡ್ತೀವಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.